ಬೋರಿ ದೇವಿ ರೂಮಲ್ಲಿ ಬಂದು ಇವರಿಬ್ರು ಸೆಕ್ಸ್ ಮಾಡ್ತಾರೆ. ಇವರಿಬ್ರು ಅಲ್ಲಿ ಸೆಕ್ಸ್ ಯಾಕೆ ಮಾಡ್ತಾರೆ ಅಂದರೆ, ನಾಳೆ ದಿನ ಪೊಲೀಸರು ಬಂದು ಆ ಲೂಟಿ ಮಾಡೋದಕ್ಕೆ ಬಂದಂಥವ್ರು ಬರೀ ಲೂಟಿ ಮಾಡಿ ಹೋದ್ರ, ಇಲ್ಲ ಸೋನಮ್ಗೆ ಏನಾದರೂ ಬಲಾತ್ಕಾರ ಮಾಡಿ ಹೋದ್ರ ಅಂತ ಚೆಕ್ ಮಾಡಿದಾಗ ಸೋನಮ್ಗೆ ಬಲಾತ್ಕಾರ ಕೂಡ ಮಾಡಿದ್ರು ಅಂತ ತೋರ್ಸೋದಕ್ಕೆ ಇವರಿಬ್ರು ಸೆಕ್ಸ್ ಮಾಡಿರ್ತಾರೆ. ಸೆಕ್ಸ್ ಮಾಡಿದಾಗ ಆ ನವೀನ್ನ ಸಿಮನ್ ಬಂದು ಸೋನಮ್ನ ಬಟ್ಟೆ ಮೇಲಂಟಿರುತ್ತೆ. ಆಕೆ ಲಾಡ್ಜ್ಗೆ ಹೋದಾಗ ಜಸ್ಬೀರ್ ಜೊತೆ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಳೆ. ಜಸ್ಬೀರ್ ಕೂಡ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಹರಿಯಾಣದ ರೋಹ್ತಕ್ ಜಿಲ್ಲೆಯಲ್ಲಿ ಕಬೂಲ್ಪುರ್ ಅಂತ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಲಿ ತಗ್ದೀರ್ ಸಿಂಗ್ ಅಂತ ಒಬ್ಬ ಸ್ಕೂಲ್ ಮಾಸ್ಟರ್ ಇರ್ತಾರೆ. ಈ ತಗ್ದೀರ್ ಸಿಂಗ್ ಅವ್ರಿಗೆ ಆ ಊರಲ್ಲಿ ತುಂಬ ಗೌರವ, ಬೆಲೆ, ಮರ್ಯಾದೆ ಇರುತ್ತೆ. ಯಾಕೆಂದರೆ ಈ ತಗ್ದೀರ್ ಸಿಂಗ್ ಅವರ ಕೈ ಕೆಳಗೆ ಓದಿರುವಂಥ ಮಕ್ಕಳು ಈಗ ಡಾಕ್ಟರ್ಗಳಾಗಿರ್ತಾರೆ, ಇಂಜಿನಿಯರ್ಗಳಾಗಿರ್ತಾರೆ. ಎಷ್ಟೋ ಮಕ್ಕಳು ಫಾರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈಗ ತಗ್ದೀರ್ ಸಿಂಗ್ ಅವ್ರಿಗೆ ವಯಸ್ಸಾಗಿರುತ್ತೆ. ವಯಸ್ಸೀಗ 75. ತಗ್ದೀರ್ ಸಿಂಗ್ ಅವ್ರಿಗೆ ವಯಸ್ಸಾದ ನಂತರ ಆ ಮನೆಯ ಯಜಮಾನಿಕೆ ತಗ್ದೀರ್ ಸಿಂಗ್ ಅವರ ಹಿರಿಯ ಮಗ ಸುರೇಂದರ್ ನೋಡ್ಕೋತಾ ಇರ್ತಾನೆ. ಸುರೇಂದರ್ಗೆ ಈಗ ವಯಸ್ಸು 45. ಸುರೇಂದರ್ನ ಹೆಂಡತಿ ಹೆಸರು ಪ್ರಮೀಳಾ. ಈಕೆ ಮದುವೆ ಆಗಿ ಬಂದು ಸುಮಾರು ಅಲ್ಲಿಂದ ಇಲ್ಲಿವರೆಗೆ, ಅಂದರೆ ಈಗ ಪ್ರಮೀಳಾಗೆ 40 ವರ್ಷ ವಯಸ್ಸು. ಇಷ್ಟು ದಿನದಲ್ಲಿ ಪ್ರಮೀಳಾ ಬಗ್ಗೆ ಆ ಊರಲ್ಲಾಗಲಿ ಮನೆಯಲ್ಲಾಗಲಿ ಒಂದು ಕೂಡ ಕಂಪ್ಲೇಂಟ್ ಇರಲ್ಲ. ಪ್ರಮೀಳಾಗೆ ಆ ಊರಲ್ಲಿ ಒಳ್ಳೆ ಹೆಸರಿರುತ್ತೆ. ಸುರೇಂದರ್ ಮತ್ತು ಪ್ರಮೀಳಾಗೆ 2 ಮಕ್ಕಳಿರ್ತಾರೆ, ಸೋನಮ್ ಮತ್ತು ಅರವಿಂದ್ ಅಂತ. ಸೋನಮ್ ವಯಸ್ಸು 18, ಅರವಿಂದ್ ವಯಸ್ಸು 14. ತಗ್ದೀರ್ ಸಿಂಗ್ ಅವ್ರಿಗೆ ಇನ್ನೂ 2 ಮಕ್ಕಳಿರ್ತಾರೆ, ಭೂಪಿಂದರ್ ಮತ್ತು ಕರಂವೀರ್. ಭೂಪಿಂದರ್ ಮಿಲ್ಟ್ರಿಲಿ ಕೆಲಸ ಮಾಡ್ತಾ ಇರ್ತಾನೆ. ಭೂಪಿಂದರ್ನ ಹೆಂಡತಿ ತೀರ್ಕೊಂಡಿರ್ತಾರೆ. ಭೂಪಿಂದರ್ಗೆ 3 ಚಿಕ್ಕ ಮಕ್ಕಳಿರ್ತಾರೆ. ಅವರು ಇದೇ ಮನೆಯಲ್ಲಿ ಇರ್ತಾರೆ. ಕರಂವೀರ್ ಮಾತ್ರ ಬೇರೆ ಕಡೆ ಮನೆ ಮಾಡ್ಕೊಂಡಿರ್ತಾನೆ. ಆ ಮನೆಯಲ್ಲಿ 3 ತಲೆಮಾರಿನ ಜನ ವಾಸ ಮಾಡ್ತಾ ಇರ್ತಾರೆ. ಆ ಮನೆ ಹೆಂಗಸರು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋವಂಥವ್ರು. ಇದೇ ಕಾರಣಕ್ಕೆ ಆ ಮನೆ ಅಂದರೆ ಆ ಊರಲ್ಲಿ ವಿಶೇಷ ಗೌರವ ಇರುತ್ತೆ. ಒಟ್ಟಿನಲ್ಲಿ ಆ ಮನೆ ಸ್ವರ್ಗದಿಂದ 3 ಇಂಚ್ ಮಾತ್ರ ದೂರ ಇರುತ್ತೆ. ಈ 3 ಇಂಚ್ ದೂರ ಯಾಕೆ ಅಂತ ಈಗ ನಿಮಗೆ ಮುಂದೆ ಗೊತ್ತಾಗುತ್ತೆ. 2009 ಸೆಪ್ಟೆಂಬರ್ 14 ಸೋಮವಾರ ರಾತ್ರಿ ಹೊತ್ತಲ್ಲಿ ತಗ್ದೀರ್ ಸಿಂಗ್ ಅವ್ರಿಗೆ ಮನೆಯಲ್ಲಿ ಊಟಕ್ಕೆ ಹೋಗ್ತಾರೆ. ಆದರೆ ತಗ್ದೀರ್ ಸಿಂಗ್ ಅವರು ಮಧ್ಯಾಹ್ನ ತಿಂದಿರೋದೇ ಜೀರ್ಣ ಆಗಿಲ್ಲ, ನನಗೆ ಊಟ ಬೇಡ, ಯಾಕೋ ಮೈ ಕೈಯಲ್ಲಿ ನೋವು, ನಾನು ಹಾಗೆ ಮಲಗ್ತೀನಿ ಅಂತ ಹೇಳ್ತಾರೆ. ತಗ್ದೀರ್ ಸಿಂಗ್ ಅವರು ಮನೆಯಿಂದ ಹೊರಗಡೆ ಒಂದು ಕಾಟಿರುತ್ತೆ, ಅಲ್ಲಿ ಮಲಗ್ತೀನಿ ಅಂತ ಮನೆಯಿಂದ ಹೊರಗಡೆ ಹೋಗಿ ಮಲಗ್ತಾರೆ. ತಗ್ದೀರ್ ಸಿಂಗ್ ಅವ್ರಿಗೆ ರಾತ್ರಿ ಹೊತ್ತಲ್ಲಿ ನೀರು ಕುಡಿಯುವಂಥ ಅಭ್ಯಾಸ ಇರುತ್ತೆ. ಅದಕ್ಕಾಗಿ ಅವರ ದಿವಾನ್ ಕಾಟ್ ಪಕ್ಕ ಒಂದು ನೀರನ್ನು ಚೊಂಬಿಟ್ಟಿರ್ತಾರೆ. ತಗ್ದೀರ್ ಸಿಂಗ್ ಅವರು ಹೊರಗಡೆ ಹೋಗಿ ಮಲಗಿದ ನಂತರ ಮನೆಯವರು ಊಟ ಮಾಡ್ತಾರೆ. ಒಬ್ಬೊಬ್ಬರಾಗಿ ಹೋಗಿ ಮಲಗಿಬಿಡ್ತಾರೆ. ಆ ನಂತರ ಇಡೀ ರಾತ್ರಿ ಸೈಲೆಂಟಾಗಿ ಕಳೆದೋಗುತ್ತೆ. ಸೆಪ್ಟೆಂಬರ್ 15 ಮಂಗಳವಾರ ಬೆಳಗಾಗುತ್ತೆ. ತಗ್ದೀರ್ ಸಿಂಗ್ ಅವರು ಕಣ್ಬಿಟ್ಟು ನೋಡ್ತಾರೆ. ಸುಮಾರು 7-7:30 ಹೊತ್ತಾಗಿರುತ್ತೆ. ಅವರು ಸುತ್ತಮುತ್ತ ನೋಡ್ತಾರೆ. ಅವ್ರ ಮನೆಯಲ್ಲಿ ಯಾರು ಎದ್ದು ಹೊರಗಡೆ ಬಂದಿಲ್ಲ. ಇಷ್ಟೊತ್ತಿಗೆ ಆ ಮನೆಯಲ್ಲಿ ಅಡುಗೆ ಮಾಡುವಂಥ ಸೌಂಡ್ ಬರ್ತಾ ಇರಬೇಕು, ಇಲ್ಲಾಂದರೆ ಮಕ್ಕಳಾಡ್ತಾ ಇರುವಂಥ ಸೌಂಡ್ ಆದರೂ ಬರಲೇಬೇಕು. ಆದರೆ ತಗ್ದೀರ್ ಸಿಂಗ್ ಅವ್ರಿಗೆ ಇದು ಯಾಕೋ ವಿಚಿತ್ರ ಅನಿಸುತ್ತೆ. ಅವರು ನಿಧಾನವಾಗಿ ತಾವು ಮಲಗಿದ್ದಂಥ ಜಾಗದಿಂದ ಮನೆ ಹತ್ರ ಬಂದು ನೋಡಿದ್ರೆ ಮನೆಯ ಬಾಗಿಲು ಓಪನ್ ಆಗಿರುತ್ತೆ. ತಗ್ದೀರ್ ಸಿಂಗ್ ಅವರು ನಿಧಾನವಾಗಿ ಮನೆ ಒಳಗಡೆ ಹೋಗಿ ನೋಡಿದ್ರೆ ಆ ಮನೆಯಲ್ಲಿ ಎಲ್ಲರೂ ಈಗಲೂ ಕೂಡ ಮಲಗಿರ್ತಾರೆ. ತಗ್ದೀರ್ ಸಿಂಗ್ ಅವರು ಒಬ್ಬೊಬ್ಬರ ಹತ್ರ ಹೋಗಿ ನೋಡಿದ್ರೆ ಅವರು ಮಲಗಿಲ್ಲ. ಆ ಮನೆಯಲ್ಲಿದ್ದಂಥ ಪ್ರತಿಯೊಬ್ಬರು ಕೂಡ ಸತ್ತೋಗಿರ್ತಾರೆ. ಒಂದೇ ಒಂದು ರಾತ್ರಿಯಲ್ಲಿ ಸಾವು ಬಂದು ಆ ಮನೆಯಲ್ಲಿ ಹುಚ್ಚು ನರ್ತನ ಆಡಿ ಹೊರಟೋಗಿರುತ್ತೆ. ತಗ್ದೀರ್ ಸಿಂಗ್ ಅವರ ಕಣ್ಮುಂದೆ ಅವರ 3 ತಲೆಮಾರಿನ ಜನ ಸತ್ತು ಹೆಣಗಳಾಗಿ ಬಿದ್ದಿರ್ತಾರೆ. ತಗ್ದೀರ್ ಸಿಂಗ್ ಇದನ್ನು ನೋಡಿ ಕಿರ್ಚಾಡ್ತಾ ಬಾಯಿ ಬಡ್ಕೊಂಡು ಮನೆಯಿಂದ ಹೊರಗಡೆ ಓಡಿ ಬರ್ತಾರೆ. ಬೆಳಿಗ್ಗೆ ಈ ತಗ್ದೀರ್ ಸಿಂಗ್ನ ಕಿರ್ಚಾಟ ಇದನ್ನೆಲ್ಲ ನೋಡಿ ಊರಿನವ್ರಿಗೆ ಗಾಬರಿ ಆಗುತ್ತೆ. ಯಾಕೆಂದರೆ ತಗ್ದೀರ್ ಸಿಂಗ್ನ ಮನೆಯವರು ತುಂಬ ಸೈಲೆಂಟ್ ಆಗಿರುವಂಥ ಜನ, ಅವ್ರು ಈ ಥರ ಎಲ್ಲ ಆಡಲ್ಲ. ಆದರೆ ಇವತ್ತು ಇದ್ದಕ್ಕಿದ್ದಂತೆ ತಗ್ದೀರ್ ಸಿಂಗ್ ಈ ಥರ ಅರ್ಚಾಡ್ತಾ ಇದ್ದಾನೆ ಅಂದರೆ ಏನಾಗಿರ್ಬೋದು ಅಂತ ಊರಿನವ್ರು ಹೋಗಿ ತಗ್ದೀರ್ ಸಿಂಗ್ಗೆ ಏನಾಯಿತು ಅಂತ ಕೇಳಿದ್ರೆ ತಗ್ದೀರ್ ಸಿಂಗ್ ತನ್ನ ಮನೆ ಕಡೆ ಕೈ ಮಾಡಿ ತೋರಿಸ್ತಾನೆ. ಊರಿನವರು ಆ ಮನೆ ಒಳಗಡೆ ಹೋಗಿ ನೋಡ್ತಾರೆ. ಆ ಮನೆ ಒಳಗಡೆ ಹೋಗಿ ನೋಡಿದ್ರೆ ಆ ಮನೆಯಲ್ಲಿದ್ದಂಥ ಸಾಮಾನೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಊರಿನವರು ಮತ್ತೆ ಇನ್ನೂ ಸ್ವಲ್ಪ ಒಳಗಡೆ ಹೋಗಿ ನೋಡಿದ್ರೆ ಒಂದೊಂದಾಗಿ 7 ಡೆಡ್ ಬಾಡಿಗಳು ಸಿಗುತ್ತೆ. ಆ ಡೆಡ್ ಬಾಡಿಗಳನ್ನ ನೋಡ್ತಾ ಇದ್ರೆ ನಿನ್ನೆ ರಾತ್ರಿ ಆ ಮನೆಗೆ ಯಾರೋ ಲೂಟಿ ಮಾಡೋದಕ್ಕೆ ಬಂದಿರ್ಬೋದು, ಈ ಮನೆಯವರು ಅವರನ್ನು ತಡೆದಿರ್ಬೋದು. ಆ ಥರ ತಡೆದಾಗ ಆ ಲೂಟಿ ಮಾಡೋಕ್ಕೆ ಬಂದವರು ಈ 7 ಕೊಲೆ ಮಾಡಿ ಅಲ್ಲಿಂದ ಹೋಗಿರ್ಬೋದು ಅಂತ ಊರಿನವರು ಅಂದಾಜು ಮಾಡ್ತಾರೆ. ಆದರೆ ನಿನ್ನೆ ರಾತ್ರಿ ಅಲ್ಲಿ ಏನು ನಡೆದಿತ್ತೋ ಏನೋ ಗೊತ್ತಿಲ್ಲ. ಆದರೆ ಒಂದೇ ಒಂದು ರಾತ್ರಿಯಲ್ಲಿ ತಗ್ದೀರ್ ಸಿಂಗ್ನ ಮನೆ ಸರ್ವನಾಶ ಆಗೋಗಿರುತ್ತೆ. ಇದಾಗಿ 5 ನಿಮಿಷದಲ್ಲಿ ತಗ್ದೀರ್ ಸಿಂಗ್ ಮನೆ ಮುಂದೆ ಇಡೀ ಊರು ಬಂದು ನಿಂತಿರುತ್ತೆ. ಇಷ್ಟೆಲ್ಲ ಆಗಿರುತ್ತೆ. ಆ ಊರಿನವರು ಅಲ್ಲಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡ್ತಾರೆ. ಆ ಮನೆಯಲ್ಲಿದ್ದವರೆಲ್ಲ ಅಲ್ಲಿ ಸತ್ತು ಬಿದ್ದಿದ್ದಾರೆ, ಆದರೆ ಸೋನಮ್ ಮಾತ್ರ ಕಾಣ್ತಾ ಇಲ್ಲ. ಸೋನಮ್ಗೆ ಏನಾಗಿರ್ಬೋದು ಅಂತ ಊರಿನವ್ರು ಮತ್ತೆ ಆ ಮನೆ ಒಳಗಡೆ ನುಗ್ತಾರೆ. ಆ ಮನೆ ಇಂಚಿಂಚು ಹುಡುಕ್ತಾ ಹೋದಾಗ ಆ ಮನೆಯಲ್ಲಿ ಒಂದು ಬಾತ್ರೂಮ್ ಇರುತ್ತೆ. ಬಾತ್ರೂಮ್ ಒಳಗಡೆ ಸೋನಮ್ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಆ ಜನ ಸೋನಮ್ ಹತ್ರ ಹೋಗಿ ನೋಡಿದಾಗ ಸೋನಮ್ ಆ ಬಾತ್ರೂಮ್ನ ಒಂದು ಮೂಲೆಯಲ್ಲಿ ಮುದುರ್ಕೊಂಡು ಬಿದ್ದಿರ್ತಾಳೆ. ಅವಳ ಮೈ ಮೇಲೆ ಪ್ರಜ್ಞೆ ಇರಲ್ಲ. ಸೋನಮ್ನ ಬಟ್ಟೆಗಳು ಹರಿದಿರುತ್ತೆ. ಅವಳನ್ನು ನೋಡಿದ್ರೆ
ಕೇಳಿದ್ರೆ ಇವಳಿಗೆ ಬಲಾತ್ಕಾರ ಮಾಡಿರ್ಬೋದು ಅಂತ ಅನಿಸುತ್ತೆ. ಆದರೆ ಒಂದು ಸಂತೋಷದ ವಿಷಯ ಏನಂದರೆ ಸೋನಮ್ ಇನ್ನೂ ಉಸಿರಾಡ್ತಾ ಇರ್ತಾಳೆ. ಆಗ ಊರ ಜನ ಪೊಲೀಸರು ಬರೋವ್ರಿಗೆ ಕಾಯೋದು ಬೇಡ, ಪೊಲೀಸರು ಬರೋ ಹೊತ್ತಿಗೆ ಇವಳು ಎಲ್ಲ ಸತ್ತೋಗ್ತಾಳೋ ಏನೋ ಅಂತ ಒಂದು ಕಾರ್ ಮಾಡಿಕೊಂಡು ಸೋನಮನ್ನ ರೋಹ್ತಕಲ್ಲಿ ಒಂದು ಆಸ್ಪತ್ರೆ ಇರುತ್ತೆ, ಅಲ್ಲಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಒಂದು ಕಡೆಯಿಂದ ಸೋನಮ್ ಕರ್ಕೊಂಡು ಆ ಕಾರ್ ಹೋದರೆ ಇನ್ನೊಂದು ಕಡೆಯಿಂದ ಪೊಲೀಸರು ಜೀಪ್ ಊರಿಗೆ ಎಂಟ್ರಿ ಆಗುತ್ತೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ನೋಡಿದ ನಂತರ ಈ ಸುದ್ದಿ ಇಡೀ ದೇಶದಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮೂರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಅಚಾನಕ್ಕಾಗಿ ಸತ್ತಿದ್ರೆ, ಅಂದರೆ ಅವನು ಆಕ್ಸಿಡೆಂಟ್ ಆಗಿ ಆಗ್ಬೋದು, ಇಲ್ಲ ಆತ್ಮಹತ್ಯೆ ಮಾಡಿಕೊಂಡು ಹೇಗೋ ಒಂದು ಅಚಾನಕ್ಕಾಗಿ ಸತ್ತಿದ್ರೆ ಆ ಸಿಚುವೇಶನ್ ಯಾವ ಥರ ಇರುತ್ತೆ ಅಂದರೆ ಆ ನಿಮ್ಮೂರಿನ ಜನ ತುಂಬ ಹೆದರಿರ್ತಾರೆ, ತುಂಬ ದೂರದಲ್ಲಿ ಗುಂಪುಗಳು ಕಟ್ಕೊಂಡಿರ್ತಾರೆ, ಮೆತ್ತಗೆ ಮಾತಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಆ ಏರಿಯಾ ತುಂಬ ಹೆದರದಂಥ ವಾತಾವರಣ ಇರುತ್ತೆ. ಅಂಥದ್ರಲ್ಲಿ ಒಂದೇ ಮನೆಯಲ್ಲಿ 7 ಡೆಡ್ ಬಾಡಿಗಳು ಸಿಕ್ಕಿರುತ್ತೆ ಅಂದರೆ ಅವತ್ತು ಕಬೂಲ್ಪುರ್ ಆ ಹಳ್ಳಿಯ ಸಿಚುವೇಶನ್ ಯಾವ ಥರ ಇರುತ್ತೆ. ಬೆಳಿಗ್ಗೆ 7:30 ಹೊತ್ತಿಗೆ ಈ ಡೆಡ್ ಬಾಡಿಗಳ ನ್ಯೂಸ್ ಬಂದಿರುತ್ತೆ. ಆನಂತರ ಪೊಲೀಸರು ಬಂದಿರ್ತಾರೆ, ಜಾಗನ್ನೆಲ್ಲ ಮಹಜರ್ ಮಾಡಿಕೊಂಡು ಈ ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿರ್ತಾರೆ. ಅದಾದ ನಂತರ ಡಾಗ್ ಸ್ಕ್ವಾಡ್ ಬರುತ್ತೆ, ಮನೆಯ ಸುತ್ತಮುತ್ತ ಎಲ್ಲ ಓಡಾಡುತ್ತೆ. ಇದೆಲ್ಲ ತನಿಖೆಗಳು ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಪ್ರೆಸ್ನವರು ಮೀಡಿಯಾದವರೆಲ್ಲ ಈ ಊರಿಗೆ ನುಗ್ಗಿ ಬರ್ತಾ ಇರ್ತಾರೆ. ಕಬೂಲ್ಪುರ್ ಈಗ ನ್ಯಾಷನಲ್ ನ್ಯೂಸ್ ಆಗಿಬಿಡುತ್ತೆ. ಪೊಲೀಸರು ವಿಚಾರಣೆಗೋಸ್ಕರ ಅವತ್ತು ರಾತ್ರಿ ಆ ಮನೇಲಿ ಏನಾಗಿರ್ಬೋದು ಅಂತ ಆ ಊರಲ್ಲಿ ಒಬ್ಬೊಬ್ರನ್ನ ವಿಚಾರಿಸ್ತಾ ಹೋದರೆ ಆ ಊರಲ್ಲಿ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾ ಇರ್ತಾರೆ. ಸ್ವಲ್ಪ ಜನ ಹೇಳ್ತಾರೆ ರಾತ್ರಿ ಆ ಮನೇಲಿ ಲೂಟಿ ಆಗಿರ್ಬೋದು, ಲೂಟಿ ಮಾಡೋದಕ್ಕೆ ಬಂದಂಥವ್ರು ಕೊಲೆ ಮಾಡಿ ಹೋಗಿರ್ಬೋದು ಅಂತ. ಈ ಥರ ಯೋಚನೆ ಮಾಡ್ತಾ ಹೋದರೆ ಲೂಟಿ ಮಾಡೋದಕ್ಕೆ ಮನೆಯಲ್ಲಿ ಒಬ್ಬರು ಯಾರೋ ನುಗ್ಗಿರ್ತಾರೆ, ಯಾರನ್ನೋ ಕೊಲೆ ಮಾಡ್ತಾ ಇರ್ತಾರೆ. ಆಗ ಅವನು ಅರ್ಚಾಡ್ತಾನೆ ಕಿರ್ಚಾಡ್ತಾನೆ, ಪಕ್ಕದವನಿಗೆ ಗೊತ್ತಾಗಲ್ವಾ, ಅವನು ಎದ್ದು ಬಂದು ನೋಡ್ತಾನೆ, ಅವನು ಕಿರ್ಚಾಡಿ ಅಕ್ಕಪಕ್ಕದವ್ರನ್ನ ಸೇರಿಸ್ತಾನೆ. ಆದರೆ ಇಲ್ಲಿ ಈ ಥರ ಆಗಿರಲ್ಲ. ಎಲ್ಲೆಲ್ಲಿ ಯಾರ್ಯಾರು ಮಲಗಿದ್ರೋ ಅವ್ರು ಅಲ್ಲಲ್ಲೇ ಮಲಗಿರ್ತಾರೆ, ಅಲ್ಲಲ್ಲೇ ಸತ್ತು ಬಿದ್ದಿರ್ತಾರೆ. ಹಾಗಾದರೆ ಈ ಥಿಯರಿ ಇಲ್ಲಿ ಫೇಲ್ ಆಗುತ್ತೆ. ಇದೇ ಥರ ಪೊಲೀಸರು ಇನ್ನೂ ಸ್ವಲ್ಪ ಜನರನ್ನ ವಿಚಾರಿಸಿದಾಗ ಆ ಜನ ಹೇಳ್ತಾರೆ, ಈ ಮನೆ ಜನ ಹೆಚ್ಚಾಗಿ ಮಾಟ ಮಂತ್ರಗಳನ್ನ ಮಾಡ್ತಾಯಿದ್ರು, ಅವ್ರು ಇದೇ ಕಾರಣಕ್ಕೆ ಈ ಊರಲ್ಲಿ ಯಾರ ಜೊತೆನೂ ಬೆರೀತಾ ಇರಲಿಲ್ಲ. ಇವರು ಮನೆ ಒಳಗಡೆ ಸಸ್ಪೆನ್ಸ್ ಆಗಿ ಒಳ್ಳೊಳಗೆ ಮಾಟ ಮಂತ್ರ ಮಾಡ್ತಾಯಿದ್ರು. ಬೈ ಚಾನ್ಸ್ ಇವ್ರು ಮಾಡ್ತಾ ಇದ್ದಂಥ ಮಾಟ ಮಂತ್ರ ಇವರಿಗೆ ವಾಪಸ್ ಹೊಡೆದಿರ್ಬೋದು, ಅದೇ ಕಾರಣಕ್ಕೆ ಇವರು 7 ಜನ ಒಂದೇ ಮನೇಲಿ ಸತ್ತಿರ್ಬೋದು ಅಂತ ಹೇಳ್ತಾರೆ. ಆದರೆ 2009 ಕಾಲದಲ್ಲಿ ಈ ಮಾತುಗಳನ್ನ ನಂಬೋದಕ್ಕಾಗಲ್ಲ. ಪೊಲೀಸರು ಇದೇ ಥರ ವಿಚಾರಣೆ ಮಾಡುವಾಗ ಅದೇ ಊರಲ್ಲಿ ಕೊನೆಯಲ್ಲಿ ಸ್ವಲ್ಪ ಜನ ಪೊಲೀಸರಿಗೆ ಒಂದು ಟಾಪ್ ಸೀಕ್ರೆಟ್ ಓಪನ್ ಮಾಡಿ ಕೊಡ್ತಾರೆ. ತಗ್ದೀರ್ ಸಿಂಗ್ ಅವರು ರಿಟೈರ್ಡ್ ಆದ ನಂತರ ತಗ್ದೀರ್ ಸಿಂಗ್ ಅವರ 2 ಮಕ್ಕಳು ಸುರೇಂದರ್ ಮತ್ತು ಕರಮ್ವೀರ್ ಇವರಿಬ್ಬರು ಆಸ್ತಿಗಾಗಿ ಜಗಳ ಆಡ್ತಾ ಇದ್ರಂತೆ. ಭೂಪಿಂದರ್ ಒಬ್ಬ ಇರ್ತಾನೆ, ಅವನು ಹೆಂಡತಿ ಸತ್ತೋದ ನಂತರ ನನಗೆ ಆಸ್ತಿನೂ ಬೇಡ ಏನೂ ಬೇಡ ಅಂತ ಮಿಲ್ಟ್ರಿ ಕೆಲಸಕ್ಕೆ ಹೊರಟೋಗಿರ್ತಾನೆ. ಆದರೆ ಇವರಿಬ್ಬರು ಆಗಾಗ ಜಗಳ ಆಡ್ತಾ ಇರ್ತಾರೆ. ಇದೇ ಜಗಳದ ವಿಷಯವಾಗಿ ಕರಮ್ವೀರ್ ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿರ್ತಾನೆ. ಇವರಿಬ್ಬರು ಮನೆಯಲ್ಲಿ ಎಷ್ಟು ಜಗಳ ಆಡ್ತಾ ಇರ್ತಾರೆ ಅಂದರೆ ಇದರಿಂದ ತಗ್ದೀರ್ ಸಿಂಗ್ ಅವರ ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ. ತಗ್ದೀರ್ ಸಿಂಗ್ ಅವರು ಊರಲ್ಲಿ ಸ್ವಲ್ಪ ಜನಕ್ಕೆ ಹೇಳಿರ್ತಾರೆ, ಇವ್ರು ಇದೇ ಥರ ಜಗಳ ಆಡ್ತಾ ಇದ್ರೆ ಇವ್ರಿಗೆಲ್ಲ ಸಾಯಿಸಿ ನಾನು ಸತ್ತೋಗ್ತೀನಿ ಅಂತ. ಆವತ್ತು ಈ ಮಾತನ್ನು ಕೇಳಿದಂಥ ಜನರಿಗೆ ಇವತ್ತು ಆ ಮಾತು ಜ್ಞಾಪಕಕ್ಕೆ ಬಂದು ತಗ್ದೀರ್ ಸಿಂಗ್ ತಮ್ಮ ತಮ್ಮನ ಜೊತೆ ಸೇರಿ ಇಷ್ಟೆಲ್ಲ ಕೊಲೆಗಳನ್ನ ಮಾಡಿರ್ಬೋದು ಸರ್, ನಮಗೆ ಇದೊಂದು ಅನುಮಾನ ಇದೆ ಅಂತ ಹೇಳ್ಕೊಂಡಿರ್ತಾರೆ. ಪೊಲೀಸರು ತಗ್ದೀರ್ ಸಿಂಗ್ ಮತ್ತು ತಗ್ದೀರ್ ಸಿಂಗ್ ತಮ್ಮನನ್ನ ಸ್ಟೇಷನಲ್ಲಿ ಎತ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ, ನಾನಾ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಆಗ ಅವ್ರು ಕೊಡ್ತಾ ಇದ್ದಂಥ ಉತ್ತರಗಳನ್ನ ನೋಡಿದ್ರೆ ಇವರಿಬ್ಬರು ಆ ಕೊಲೆಗಳನ್ನ ಮಾಡಿಲ್ಲ, ಇವರಿಬ್ಬರು ನಿರಪರಾಧಿಗಳು ಅಂತ ಕ್ಲೀನಾಗಿ ಗೊತ್ತಾಗ್ತಾ ಇರುತ್ತೆ. ಇದ್ರ ನಡುವೆ ಇಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೆದಿರುತ್ತೆ. ಅವತ್ತು ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳ್ಸಿದ ನಂತರ ಪೊಲೀಸರು ಆ ಮನೇಲಿ ಏನಾದರೂ ಕ್ಲೂ ಸಿಗ್ಬೋದು ಅಂತ ತಗ್ದೀರ್ ಸಿಂಗ್ ಅವರ ಮನೆಯನ್ನೆಲ್ಲ ಹುಡ್ಕಾಡ್ತಾ ಇರ್ತಾರೆ. ಹೀಗೆ ಇವ್ರು ಹುಡ್ಕಾಡ್ತಾ ತಗ್ದೀರ್ ಸಿಂಗ್ ಅವರ ಮನೆ ಮೇಲೆ ಒಂದು ರೂಮ್ ಇರುತ್ತೆ. ಆ ರೂಮಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಇಬ್ಬರು ಗಂಡಸರು ಮಲಗಿರ್ತಾರೆ. ಇವರು ತಗ್ದೀರ್ ಸಿಂಗ್ ಅವರ ಮನೆಯವರಲ್ಲ. ಪೊಲೀಸರು ಅವ್ರಿಬ್ರನ್ನ ಎಬ್ರಿಸೋದಕ್ಕೆ ಹೋದರೆ ಅವರು ಕೂಡ ಪ್ರಜ್ಞೆ ತಪ್ಪಿ ಮಲಗಿರ್ತಾರೆ. ಪೊಲೀಸರು ಅವರಿಬ್ರನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವರಿಬ್ಬರಿಗೆ ಜ್ಞಾನ ಬರುತ್ತೆ. ಪೊಲೀಸರು ಅವ್ರಿಗೆ ವಿಚಾರಣೆ ಮಾಡ್ತಾರೆ, ಯಾರು ನೀವಿಬ್ಬರು ತಗ್ದೀರ್ ಸಿಂಗ್ ಅವರ ಮನೇಲಿ ಮೇಗ್ಲೂರು ರೂಮಲ್ಲಿ ನೀವು ಏನು ಮಾಡ್ತಾಯಿದ್ರಿ, ನೀವು ಯಾಕೆ ಅಲ್ಲಿ ಮಲಗಿದ್ರಿ ಅಂತ ಕೇಳಿದ್ರೆ ಅವರಿಬ್ಬರು ಹೇಳ್ತಾರೆ, ಸರ್ ನಾವಿಬ್ಬರು ಎಲೆಕ್ಟ್ರಿಷಿಯನ್ಗಳು, ನಾವು ಬೇರೆ ಊರಿಂದ ತಗ್ದೀರ್ ಸಿಂಗ್ ಅವರ ಮನೇಲಿ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅಂತ ಕೆಲಸ ಮಾಡೋದಕ್ಕೆ ಬಂದಿದ್ವಿ. ಕೆಲಸ ಮುಗಿಸೋದಕ್ಕೆ ರಾತ್ರಿ ಆಗ್ಬಿಟ್ಟಿತ್ತು. ನಾವು ಊರಿಗೆ ವಾಪಸ್ ಹೋಗ್ತೀವಿ ಅಂದರೆ ತಗ್ದೀರ್ ಸಿಂಗ್ ಅವರು ಬೇಡ ರಾತ್ರಿ ಜಾಸ್ತಿ ಆಗ್ಬಿಟ್ಟಿದೆ, ಇಲ್ಲೇ ಊಟ ಮಾಡಿ ಮೇಲೆ ರೂಮ್ ಇದೆ ಅಲ್ಲಿ ಮಲಗಿರಿ ಅಂತ ಹೇಳಿದರು. ನಾವು ರಾತ್ರಿ ಊಟ ಮಾಡಿ ಮಲಗಿದಷ್ಟೇ ನಮಗೆ ಜ್ಞಾಪಕ. ಆ ನಂತರ ಏನಾಯಿತು ಗೊತ್ತಿಲ್ಲ, ತುಂಬ ನಿದ್ದೆ ಬಂತು, ಕಣ್ಬುಟ್ಟಿ ನೋಡಿದ್ರೆ ಇಲ್ಲಿದ್ವಿ ಸರ್ ಅಂತ ಹೇಳ್ತಾರೆ. ಪೊಲೀಸರಿಗೆ ಇವ್ರು ಹೇಳ್ತಾರಂಥ ಮಾತಿಂದ ಅನುಮಾನ ಬರುತ್ತೆ. ಈಗ ಪೊಲೀಸರು ಈ ಥರ ಯೋಚನೆ ಮಾಡ್ತಾರೆ, ಇವರಿಬ್ಬರು ತಗ್ದೀರ್ ಸಿಂಗ್ ಮನೆಗೆ ಕೆಲಸಕ್ಕೆ ಅಂತ ಬಂದಿರ್ಬೋದು, ಕೆಲಸ ಮಾಡ್ತಾ ಈ ಮನೆ ಸಿಚುವೇಶನ್ ನೋಡಿರ್ಬೋದು, ಹೊರಗಡೆಯಿಂದ ಯಾರನ್ನಾದರೂ ಈ ಮನೆ ಲೂಟಿ ಮಾಡೋದಕ್ಕೆ ಅಂತ ಕರೆಸಿರ್ಬೋದು. ಹಾಗೆ ಬಂದಂಥವ್ರು ಮನೆ ಲೂಟಿ ಮಾಡಿದ ನಂತರ
ಕೊನೆಯಲ್ಲಿ ಹೋಗುವಾಗ ಈ ಮನೆಯವರನ್ನ ಯಾವ ಥರ ಪ್ರಜ್ಞೆ ತಪ್ಪಿಸಿದ್ರು ಅದೇ ಥರ ಇವರನ್ನು ಕೂಡ ಪ್ರಜ್ಞೆ ತಪ್ಪಿಸ್ಬಿಟ್ಟು ಇಲ್ಲಿಂದ ಓಡೋಗಿರ್ಬೋದು. ಆದರೆ ಈಗ ಇವರು ನಮ್ಮ ಮುಂದೆ ಸುಳ್ಳು ಹೇಳ್ತಾ ಇರ್ಬೋದು ಅಂತ ಪೊಲೀಸರು ಅವರಿಬ್ಬರನ್ನ ನಾನಾ ಥರ ವಿಚಾರಣೆ ಮಾಡ್ತಾರೆ, ನಾನಾ ಥರ ಟಾರ್ಚರ್ ಮಾಡ್ತಾರೆ. ಆದರೆ ಅವ್ರು ಮೊದಲೇನು ಹೇಳಿದ್ರು ಅದನ್ನೇ ಮಾತ್ರ ಹೇಳ್ತಾ ಇರ್ತಾರೆ. ಪೊಲೀಸರು ತಕ್ದೀರ್ ಸಿಂಗ್ ಅವರನ್ನು ಕರೆಸ್ಬಿಟ್ಟು ಇವ್ರು ಹೇಳ್ತಾ ಇರೋದೆಲ್ಲ ನಿಜಾನ ಅಂತ ಕೇಳ್ತಾರೆ. ಆಗ ತಕ್ದೀರ್ ಸಿಂಗ್ ಹೇಳ್ತಾರೆ, ಸರ್ ಇವರು ಇದೇ ಮೊದಲನೇ ಸಲ ನಮ್ಮ ಮನೆಗೆ ಕೆಲಸಕ್ಕೆ ಅಂತ ಬಂದಿರೋದು. ಪಾಪ ಇವ್ರು ಕೆಲಸನೆಲ್ಲ ಮುಗಿಸ್ಬಿಟ್ಟು ರಾತ್ರಿ ಜಾಸ್ತಿ ಆಗಿತ್ತು, ನಾವು ಮನೆಗೆ ವಾಪಸ್ ಹೋಗ್ತೀವಿ ಅಂದರು. ಆದರೆ ನಾನೇ ಬೇಡ, ರಾತ್ರಿ ಜಾಸ್ತಿ ಆಗಿದೆ, ಊಟ ಮಾಡಿ ಇಲ್ಲೇ ಮಲಗಿ ಅಂತ ಊಟ ಮಾಡಿಸ್ಬಿಟ್ಟು ರೂಮಲ್ಲಿ ಕರ್ಕೊಂಡೋಗಿ ನಾನೇ ಮಲಗಿಸಿದ್ದೆ ಅಂತ ಹೇಳ್ತಾರೆ. ಈ ಕೇಸಲ್ಲಿ ಯಾವ ಥರ ಆಗಿರುತ್ತೆ ಅಂದರೆ ಪೊಲೀಸರು ಯಾವ್ದಾದ್ರು ಒಂದು ಕ್ಲೂ ಹಿಡ್ಕೊಂಡು ಅದ್ರ ಬಗ್ಗೆ ತನಿಖೆ ನಡೆಸ್ತಾ ಇನ್ನೇನು ರಿಸಲ್ಟ್ ಸಿಕ್ತು ಅಂತ ಅನ್ಕೊಳ್ಳೋ ಹೊತ್ತಿಗೆ ಈ ಕೇಸ್ ಕೈಯಿಂದ ಬಿಟ್ಟೋಗ್ತಾ ಇರುತ್ತೆ. ಈಗ ಈ ಕೇಸ್ ಸಾಲ್ವ್ ಆಗಬೇಕಂದ್ರೆ ಅವತ್ತು ರಾತ್ರಿ ಮನೆಯಲ್ಲಿದ್ದು ಇವತ್ತು ಬದುಕಿರೋದು ಸೋನಮ್ ಮಾತ್ರ. ಈಗ ಸೋನಮ್ಗೆ ಪ್ರಜ್ಞೆ ಇಲ್ಲ, ಆಕೆ ಆಸ್ಪತ್ರೆಯಲ್ಲಿದ್ದಾಳೆ. ಸೋನಮ್ಗೆ ಪ್ರಜ್ಞೆ ಬಂದು ಆಕೆ ಯಾವ ಥರ ಬಾಯಿ ಬಿಡ್ತಾಳೆ ಅದ್ರ ಮೇಲೆ ಈ ಕೇಸ್ ಡಿಪೆಂಡ್ ಆಗಿರುತ್ತೆ. ಇಷ್ಟೊತ್ತಿಗೆ ಆ 2 ಎಲೆಕ್ಟ್ರಿಷಿಯನ್ಗಳು ಮತ್ತು ಸೋನಮ್ನ ಬ್ಲಡ್ ಸ್ಯಾಂಪಲನ್ನು ಟೆಸ್ಟಿಂಗ್ ಅಂತ ಕಳಿಸಿರ್ತಾರೆ. ಸಂಜೆ ಆಗ್ತಾ ಆಗ್ತಾ ಸೋನಮ್ಗೆ ನಿಧಾನವಾಗಿ ಪ್ರಜ್ಞೆ ಬರುತ್ತೆ. ಇವಳಿಗೆ ಪ್ರಜ್ಞೆ ಬಂತು ಅಂತ ಗೊತ್ತಾಗಿ ಮೀಡಿಯಾದವರು ಊರಿನವರೆಲ್ಲ ತುಂಬ ಎಕ್ಸೈಟ್ ಆಗಿರ್ತಾರೆ. ಈಗ ಸೋನಮ್ ಏನು ಹೇಳಿಕೆ ಕೊಡ್ಬೋದು, ಈ ಕೊಲೆಗಳಿಗೆ ಏನು ಕಾರಣ ಇರ್ಬೋದು ಅಂತ ಎಲ್ಲರೂ ಕೇಳೋದಕ್ಕೆ ಕಾತರವಾಗಿರ್ತಾರೆ. ಆದರೆ ಈಗ ಇವಳಿಗೆ ಪ್ರಜ್ಞೆ ಬಂದಿದೆ ಅಂದರೆ ಈಗ ಇವಳಿಗೆ ಅಲ್ಲಿಂದಲೇ ವಿಚಾರಣೆ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಪಾಪ ಆ ಹುಡುಗಿ ತನ್ನ ಮನೆಯ ಪ್ರತಿಯೊಬ್ಬರನ್ನು ಕಳ್ಕೊಂಡಿರ್ತಾಳೆ. ಡಾಕ್ಟರ್ಗಳು ನಿಧಾನವಾಗಿ ಸೋನಮ್ಗೆ ಅವಳ ಮನೆಯ ತಾತ ಬಿಟ್ಟು ಪ್ರತಿಯೊಬ್ಬರು ತೀರ್ಕೊಂಡಿರುವಂಥ ವಿಷಯ ಹೇಳ್ತಾರೆ. ಈ ವಿಷಯ ಕೇಳಿ ಸೋನಮ್ ಅಳ್ತಾಳೆ ಹತ್ತು ಸುಸ್ತಾಗ್ಬಿಡ್ತಾ ಇರ್ತಾಳೆ. ಆಗ ಸೋನಮ್ಗೆ ನೋಡ್ತಾ ಇದ್ದಂಥ ಜನ ಇವಳು ಹೇಗೋ ಸುಧಾರಿಸ್ಕೊಂಡು ಪಾಪ ಕೊನೆಗೆ ಇವಳಾದರೂ ಆ ಮನೆಯಲ್ಲಿ ಬದುಕಿ ಬಂದಲ್ಲ ಅಷ್ಟೇ ಸಾಕು ಅಂತ ಹಾರೈಸ್ತಾ ಇರ್ತಾರೆ. ಆಗ ಸಿಚುವೇಶನ್ ಯಾವ ಥರ ಇರುತ್ತೆ ಅಂದರೆ ಹರಿಯಾಣದ CM ಬಂದು ಸೋನಮ್ಗೆ ಮಾತಾಡಿಸಿ ಸಮಾಧಾನ ಮಾಡಿ ಹೋಗಿರ್ತಾರೆ. ಇಷ್ಟೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆ ಈ ಕೇಸಲ್ಲಿ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ಗಳು ಬರುತ್ತೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಅವತ್ತು ಆ ಮನೆಯವರೆಲ್ಲ ಪ್ರಜ್ಞೆ ತಪ್ಪಿ ಮಲಗೋದಕ್ಕೆ ಮತ್ತು ಬಂದು ಮಲಗೋದಕ್ಕೆ ನಿದ್ದೆ ಮಾತ್ರೆಗಳ ಕಾರಣ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಸೋನಮ್ ಮತ್ತು ಅವೆರಡು ಎಲೆಕ್ಟ್ರಿಷಿಯನ್ಗಳ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಬರುತ್ತೆ. ಅವರು ಕೂಡ ಅವತ್ತು ಮತ್ತು ಬಂದು ಮಲಗೋದಕ್ಕೆ ಪ್ರಜ್ಞೆ ತಪ್ಪಿ ಮಲಗೋದಕ್ಕೆ ಅದೇ ನಿದ್ದೆ ಮಾತ್ರೆಗಳ ಕಾರಣ ಅಂತ ಗೊತ್ತಾಗುತ್ತೆ. ಆದರೆ ಒಂದು ಡಿಫ್ರೆನ್ಸ್ ಏನಂದರೆ ಆ ಡೆಡ್ ಬಾಡಿಗಳಲ್ಲಿ ನಿದ್ದೆ ಮಾತ್ರೆಗಳ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ. ಈ 3 ಜನರಲ್ಲಿ ಅದೇ ನಿದ್ದೆ ಮಾತ್ರೆಗಳ ಪ್ರಮಾಣ ತುಂಬ ಕಮ್ಮಿ ಇರುತ್ತೆ. ಇದನ್ನು ನೋಡ್ತಾ ಪೊಲೀಸರಿಗೆ ಈಗ ಅನುಮಾನ ಶುರುವಾಗುತ್ತೆ. ಈ ಕೇಸ್ಗಳು ಎಂಥ ಕೇಸ್ಗಳಂದರೆ ಇಂಥ ಕೇಸ್ಗಳನ್ನ ಸಾಲ್ವ್ ಮಾಡಿದಾಗ ಪೊಲೀಸರಿಗೆ ಪ್ರಮೋಷನ್ ಸಿಗುವಂಥ ಚಾನ್ಸ್ಗಳು ಹೆಚ್ಚಾಗಿರುತ್ತೆ. ಅದರಲ್ಲೂ ಬೇರೆ CM ಬಂದು ಆ ಹುಡುಗಿಗೆ ಒಂದು ರೌಂಡ್ ಮಾತಾಡಿಸ್ಕೊಂಡು ಹೋಗಿದ್ದಾರೆ. ತುಂಬ ಹೈಲೈಟ್ ಆದಂಥ ಕೇಸನ್ನು ಈಗ ಪೊಲೀಸರು ನೆಗ್ಲೆಕ್ಟ್ ಮಾಡೋಂತಿಲ್ಲ. ಈಗ ಪೊಲೀಸರು ಮುಂದೆ ಒಂದೇ ಒಂದು ಟಾರ್ಗೆಟ್ ಇರ್ತಾಳೆ, ಅದು ಸೋನಮ್. ಈಗ ಪೊಲೀಸರು ಸೋನಮನ್ನು ನಿಧಾನವಾಗಿ ವಿಚಾರಣೆ ಮಾಡ್ತಾರೆ. ಪೊಲೀಸರು ಮೊದಲು ಸೋನಮ್ಗೆ ಸಮಾಧಾನ ಮಾಡ್ತಾರೆ, ಆನಂತರ ನಿಧಾನವಾಗಿ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾರೆ. ಪೊಲೀಸರು ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಸೋನಮ್ ಒಂದೇ ಉತ್ತರ ಹೇಳ್ತಾ ಇರ್ತಾಳೆ, ನಾನು ಊಟ ಮಾಡಿ ಮಲಗಿದ ನಂತರ ನನ್ನ ಜೊತೆ ಏನಾಯಿತು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ನನಗೆ ಇನ್ನೂ ಕೂಡ ಮೈಕೈ ನೋವು ಅಂತ ಹೇಳ್ತಾಳೆ. ಸೋನಮ್ ಇಲ್ಲಿ ಮೈಕೈ ನೋವು ಅಂತ ಹೇಳ್ತಾ ಇರೋದನ್ನು ನೋಡಿದ್ರೆ ಸೋನಮ್ ಜೊತೆ ಬಲಾತ್ಕಾರ ಆಗಿರ್ಬೋದು ಅಂತ ಪೊಲೀಸ್ರಿಗೆ ಅನಿಸುತ್ತೆ. ಪೊಲೀಸರು ಸೋನಮ್ನ ಬಟ್ಟೆಗಳನ್ನ ಚೆಕ್ ಮಾಡಿದ್ರೆ ಸೋನಮ್ನ ಬಟ್ಟೆ ಮೇಲೆ ಗಂಡಸಿನ ಸೀಮನ್ ಅಂಟಿರುತ್ತೆ. ಇದನ್ನೆಲ್ಲ ನೋಡ್ತಾ ಪೊಲೀಸರು ಪಾಪ ಇವಳನ್ನು ವಿಚಾರಣೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವತ್ತು ಲೂಟಿ ಮಾಡೋದಕ್ಕೆ ಅಂತ ಬಂದಂಥವರು ಸೋನಮನ್ನು ಎತ್ಕೊಂಡು ಬಾತ್ರೂಮ್ಗೆ ಹೋಗಿದ್ದಾರೆ, ಅಲ್ಲಿ ಹೋಗಿ ಬಲಾತ್ಕಾರ ಮಾಡಿದ್ದಾರೆ. ಆನಂತರ ಸೋನಮನ್ನು ಬಿಟ್ಟು ಹಾಗೆ ಹೊರಟೋಗಿದ್ದಾರೆ. ಪಾಪ ಇವಳನ್ನು ಹಾಗೆ ಬಿಟ್ಬಿಡೋಣ ಅಂತ ಸೋನಮ್ನ ವಿಚಾರಣೆಯನ್ನು ಅಷ್ಟಕ್ಕೆ ನಿಲ್ಲಿಸಬೇಕು. ಅಷ್ಟರಲ್ಲಿ ಸೋನಮ್ ಅವ್ರ ತಾತ ತಕ್ದೀರ್ ಸಿಂಗ್ ಅವರು ಕೆಲವೊಂದು ಪೊಲೀಸ್ ಆಫೀಸರ್ಗಳನ್ನ ಸೈಡಲ್ಲಿ ಕರ್ಕೊಂಡೋಗಿ ಸರ್ ಇವಳಿಗೆ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿ, ಇವಳಿಗೆಲ್ಲ ಗೊತ್ತಿದೆ, ಇವಳು ಬಾಯಿ ಬಿಡ್ತಾಳೆ ಅಂತ ಕಿವಿಲಿ ಒಂದು ಮಾತು ಹೇಳ್ತಾರೆ. ಈಗ ಪೊಲೀಸರು ಸೋನಮ್ನ ಮೇಲೆ ಪ್ರಶ್ನೆಗಳ ಎನ್ಕೌಂಟರ್ ಶುರು ಮಾಡ್ತಾರೆ. ಮೊದಲು ಪೊಲೀಸರು ಸೋನಮ್ಗೆ ಕೆಲವೊಂದು ಪ್ರಶ್ನೆ ಕೇಳ್ತಾರೆ, ಸೋನಮ್ ಉತ್ತರ ಕೊಡ್ತಾಳೆ. ಪೊಲೀಸರು ಅದೇ ಪ್ರಶ್ನೆಗಳನ್ನ ತಿರ್ಚಿ ಮರ್ಚಿ ಕೇಳ್ತಾರೆ, ಸೋನಮ್ ಅದಕ್ಕೂ ಉತ್ತರ ಕೊಡ್ತಾಳೆ. ಈಗ ಪೊಲೀಸರು ಸೋನಮ್ ಕೊಡ್ತಾ ಇದ್ದಂಥ ಉತ್ತರಗಳನ್ನ ಪ್ರಶ್ನೆಗಳನ್ನ ಮಾಡಿಕೊಂಡು ಮತ್ತೆ ಸೋನಮ್ಗೆ ಪ್ರಶ್ನೆ ಕೇಳ್ತಾರೆ. ಬರ್ತಾ ಸೋನಮ್ಗೆ ಉತ್ತರ ಕೊಡೋದಕ್ಕಾಗಲ್ಲ, ಸೋನಮ್ ತಡ್ಕಾಡ್ತಾಳೆ. ಈ ಥರ ಸೋನಮ್ ಉತ್ತರ ಕೊಡೋದಕ್ಕೆ ತಡ್ಕಾಡ್ತಾ ಇರೋದನ್ನು ನೋಡಿ ಪೊಲೀಸರಿಗೆ ಸೋನಮ್ ಮೇಲೆ ಅನುಮಾನ ಬರುತ್ತೆ. ಪೊಲೀಸರು ಸೋನಮ್ ರೂಮಲ್ಲಿ ಹೋಗಿ ಆಕೆ ಯೂಸ್ ಮಾಡ್ತಾ ಇದ್ದಂಥ ಪ್ರತಿಯೊಂದು ಸಾಮಾನುಗಳನ್ನ ನಿಧಾನವಾಗಿ ಚೆಕ್ ಮಾಡ್ತಾ ಬರ್ತಾರೆ. ಹಾಗೆ ಅವ್ರು ಚೆಕ್ ಮಾಡ್ತಾ ಇರ್ತಾರೆ, ಸೋನಮ್ನ ಬಟ್ಟೆಗಳನ್ನ ಒದರ್ತಾರೆ. ಆ ಥರ ಒದರ್ದಾಗ ಪೊಲೀಸರ ಕೈಗೆ ಒಂದು ಸಿಮ್ ಸಿಗುತ್ತೆ. ಆ ಸಿಮ್ ಯಾರ ಹೆಸರಲ್ಲಿ ಇರ್ಬೋದು ಅಂತ ಅಡ್ರೆಸ್ ತೆಗೆಸಿ ನೋಡಿದಾಗ ಸೋನಮ್ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ಮುದ್ಕ ಇರ್ತಾನೆ. ವಯಸ್ಸು ಸುಮಾರು 65 ವರ್ಷ ವಯಸ್ಸಿರುತ್ತೆ. ಅವನ ಹೆಸರಲ್ಲಿ ಆ ಸಿಮ್ ಇರುತ್ತೆ. ಅವನ ID ಕಾರ್ಡ್ ಕೊಟ್ಟು ಆ ಸಿಮ್ ತೊಗೊಂಡಿರ್ತಾರೆ.
2009ರಲ್ಲಿ ವೋಟರ್ ಐ ಡಿ ಕೊಟ್ಟರು ಕೂಡ ಸಿಮ್ ಕೊಡ್ತಾಯಿದ್ರು. ಆ ಥರ ವೋಟರ್ ಐ ಡಿ ಕೊಟ್ಟು ಆ ಸಿಮ್ ತೊಗೊಂಡಿರ್ತಾರೆ. ಆ ವೋಟರ್ ಐ ಡಿಯನ್ನು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ವೋಟರ್ ಐ ಡಿಯನ್ನು ಆ 65 ವರ್ಷದ ಮುತ್ಕೊಂಡಿರುತ್ತೆ. ಆದರೆ ಅದರಲ್ಲಿ ಫೋಟೋ ಮಾತ್ರ ಸುಮಾರು ಒಂದು 20 ವರ್ಷದ ಹುಡುಗನ ಫೋಟೋ ಇರುತ್ತೆ. ಆ ಫೋಟೋ ಯಾರ್ದು ಅಂತ ತಗ್ದೀರ್ ಸಿಂಗ್ ಅವರನ್ನು ಕರೆಸಿ ತೋರಿಸಿದ್ರೆ ಈ ಫೋಟೋ ನವೀನ್ದು ಅಂತ ಹೇಳ್ತಾರೆ. ಈ ನವೀನ್ ಯಾರು ಅಂತ ತಗ್ದೀರ್ ಸಿಂಗ್ ಕೇಳಿದ್ರೆ ಈ ನವೀನ್ ಮತ್ತು ಸೋನಮ್ ಒಂದು ಟೈಮಲ್ಲಿ ಪ್ರೀತಿ ಮಾಡ್ತಾಯಿದ್ರು. ಈ ಪ್ರೀತಿ ವಿಷಯ ಮನೆಗೆ ಗೊತ್ತಾಯಿತು. ಆದರೆ ಇವರಿಬ್ಬರು ಒಂದೇ ಗೋತ್ರಕ್ಕೆ ಸೇರಿದವರು. ಒಂದೇ ಗೋತ್ರ ಅಂದರೆ ಇವರಿಬ್ಬರು ಒಂಥರ ಅಣ್ಣ ತಂಗಿ ಥರ ಆಗ್ತಾರೆ. ಅದಕ್ಕಾಗಿ ನಾವು ಮದುವೆಗೆ ಒಪ್ಪಲಿಲ್ಲ. ಇವರಿಬ್ಬರು ನಾವು ಪ್ರೀತಿ ಮಾಡ್ತಾಯಿದ್ದೀವಿ, ನಮಗೆ ಮದುವೆ ಮಾಡ್ಬಿಡಿ ಅಂತ ಹಠ ಮಾಡ್ತಾಯಿದ್ರು. ನಾವು ಒಪ್ಪಲಿಲ್ಲ. ಕೊನೆಗೆ ನಾವು ಸೋನಮನ್ನು ಕಾಲೇಜಿಂದ ಬಿಡಿಸು ಮನೆಯಲ್ಲೇ ಇಟ್ಕೊಂಡಿದ್ವಿ. ನಾವು ಸೋನಮನ್ನು ಕಾಲೇಜಿಂದ ಬಿಡಿಸಿದ ನಂತರ ಇವರಿಬ್ಬರು ಪ್ರೀತಿ ಮಾಡಿಸೋದನ್ನು ನಿಲ್ಲಿಸಿರ್ಬೋದು ಅಂತ ತಗ್ದೀರ್ ಸಿಂಗ್ ಅವ್ರು ಹೇಳ್ತಾರೆ. ಆದರೆ ಪೊಲೀಸರು ಆ ಸಿಮ್ನ CDRನ್ನು ತೆಗೆಸಿ ನೋಡಿದ್ರೆ ಸೋನಮ್ ನಿನ್ನೆವರೆಗೂ ಅಂದರೆ ಆ ಕೊಲೆಗಳಾದಂಥ ಅಷ್ಟು ದಿನದವರೆಗೂ ನವೀನ್ ಜೊತೆ ಫೋನಲ್ಲಿ ಮಾತಾಡಿರ್ತಾಳೆ. ಪೊಲೀಸರು ಈಗ ನವೀನ್ಗೆ ಎತ್ಕೊಂಡು ಬರ್ತಾರೆ, ಚೆನ್ನಾಗಿ ರಿಪೇರಿ ಮಾಡ್ತಾರೆ. ಆನಂತರ ಸೋನಮ್ ಮತ್ತು ನವೀನನ್ನು ಒಂದು ಕಡೆ ಕುಂಡಿಸ್ಬಿಟ್ಟು ಏನು ವಿಷಯ ಅಂತ ಕೇಳ್ತಾರೆ. ಈಗಲೂ ಕೂಡ ಸೋನಮ್ ಮತ್ತು ನವೀನ್ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಪೊಲೀಸರು ಸಿಮ್ ಕಾರ್ಡ್, ಆ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಮತ್ತು ಒಂದೇ ಗೋತ್ರದ ವಿಷಯವನ್ನು ಈ ಇಬ್ಬರು ಮುಂದೆ ಹೇಳಿದಾಗ ಅವರಿಬ್ಬರು ಸೋತೋಗ್ತಾರೆ. ಅವತ್ತು ಏನು ನಡೀತು ಅಂತ ಹೇಳೋದಕ್ಕೆ ಮುಂದಾಗ್ತಾರೆ. ಸೋನಮ್ ಮತ್ತು ನವೀನ್ ಒಂದೇ ಊರಿನವರು, ಒಂದೇ ಜಾತಿಯವರು, ಒಂದೇ ಕಾಲೇಜಲ್ಲಿ ಓದ್ತಾಯಿದ್ರು. ಇವರಿಬ್ಬರು ಕಾಲೇಜ್ಗೆ ಹೋಗುವಾಗ ಬರುವಾಗ ಇವರಿಬ್ಬರಲ್ಲಿ ಪ್ರೀತಿಯಾಗಿರುತ್ತೆ. ಇವರಿಬ್ಬರು ತಮ್ಮ ಮನೇಲಿ ಹೇಳ್ಕೊತಾರೆ ನಾವಿಬ್ಬರು ಮದುವೆ ಆಗ್ತೀವಿ ಅಂತ. ಸರಿ ಅಂತ ಮನೆಯವರು ಇವರಿಬ್ಬರ ಗೋತ್ರವನ್ನು ತೆಗೆಸಿ ನೋಡಿದ್ರೆ ಇವರಿಬ್ಬರ ಗೋತ್ರ ಒಂದೇ ಆಗಿರುತ್ತೆ. ತಗ್ದೀರ್ ಸಿಂಗ್ ಅವರು ಹೇಳೋ ಪ್ರಕಾರ ಒಂದೇ ಗೋತ್ರದವರು ಮದುವೆ ಆಗೋ ಹಾಗಿಲ್ಲ. ಅದೇ ಕಾರಣಕ್ಕೆ ಇವೆರಡು ಮನೆಯಲ್ಲಿ ಈ ಮದುವೆಗೆ ಒಪ್ಪಲ್ಲ. ಇವೆರಡು ಮನೆಯಲ್ಲಿ ಮದುವೆಗೆ ಒಪ್ಪಲಿಲ್ಲ ಅಂದರೆ ಇವರಿಬ್ಬರು ಸುಮ್ಮನಾಗಲ್ಲ. ಇವರು ರೋಹ್ತಕ್ಗೆ ಕಾಲೇಜ್ಗೆ ಬರುವಾಗ ಹೋಗುವಾಗ ಇವರು ಒಂದು ಲಾಡ್ಜನ್ನು ಬುಕ್ ಮಾಡ್ಕೊಂಡಿರ್ತಾರೆ. ಇವರು ಆಗಾಗ ಲಾಡ್ಜ್ಗೆ ಹೋಗೋದು ಬರೋದು ಇದನ್ನು ಮಾಡ್ತಾ ಇರ್ತಾರೆ. ಈ ಥರ ಇವರು ಆ ಲಾಡ್ಜ್ಗೆ ಹೋಗೋದು ಬರೋದನ್ನು ಆ ಊರಿನ ಸುಮಾರು ಜನ ನೋಡಿರ್ತಾರೆ. ಆ ವಿಷಯ ಬರ್ತಾ ಬರ್ತಾ ತಗ್ದೀರ್ ಸಿಂಗ್ ಮನೇಲಿ ಗೊತ್ತಾಗುತ್ತೆ. ಯಾವಾಗ ತಮ್ಮ ಮನೆ ಹುಡುಗಿ ಆ ಲಾಡ್ಜ್ಗೆ ಹೋಗಿ ಬರ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ, ಸೋನಮ್ಗೆ ಕಾಲೇಜಿಂದ ಬಿಡಿಸಿ ಮನೇಲಿ ಇಟ್ಟಿರ್ತಾರೆ. ಇಲ್ಲಿಂದ ಸೋನಮ್ ಮತ್ತು ನವೀನ್ ಇಬ್ಬರು ಕೆರಳೋಗ್ತಾರೆ. ಇವರು ಮದುವೆಗೆ ಒಪ್ಪಲಿಲ್ಲ ಸರಿ, ಆದರೆ ಕಾಲೇಜ್ಗೆ ಬರ್ತಾ ಹೋಗ್ತಾ ಅವ್ರು ಹೇಗೋ ತಮ್ಮ ಕೆಲಸ ತೀರಿಸ್ಕೊತಾಯಿದ್ರು. ಆದರೆ ಈಗ ಸೋನಮ್ಗೆ ಕಾಲೇಜ್ಗೂ ಹೋಗಬೇಡ ಅಂತ ಬಿಡಿಸ್ಬಿಟ್ರು. ಈಗ ಇವರಿಬ್ಬರು ಸೇರೋದಕ್ಕೆ ಯಾವುದೋ ದಾರಿ ಇಲ್ಲ. ಇಲ್ಲಿಂದ ಸೋನಮ್ ಮತ್ತು ನವೀನ್ ತಾವಿಬ್ಬರು ಸೇರೋದಕ್ಕೆ ಯಾವುದಾದ್ರೂ ಒಂದು ದಾರಿ, ಅದು ಕೆಟ್ಟದಾಗ್ಬೋದು ಒಳ್ಳೇದಾಗ್ಬೋದು, ಆ ದಾರಿ ಯಾವುದಿರ್ಬೋದು ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆ ಊರಲ್ಲಿ ಯಾವುದೋ ಒಂದು ಮದುವೆ ನಡೀತಾ ಇರುತ್ತೆ. ಆ ಮದುವೆಗೆ ಸೋನಮ್ ಬಂದಿರ್ತಾಳೆ. ಅದೇ ಮದುವೆಗೆ ನವೀನ್ ಕೂಡ ಬಂದಿರ್ತಾನೆ. ಹಾಗೋ ಈಗೋ ಸ್ವಲ್ಪ ಟೈಮ್ ಮಾಡಿಕೊಂಡು ನವೀನ್ ಒಂದು ಸಿಮ್ ತೊಗೊಂಡಿರ್ತಾನೆ. ನಾನು ಮೊದಲೇ ಹೇಳ್ದಂಥ 65 ವರ್ಷದ ಮುದ್ಕನ ಸಿಮ್ ತೊಗೊಂಡಿರ್ತಾನೆ. ಆ ಸಿಮ್ ತೊಗೊಂಡೋಗಿ ಸೋನಮ್ನ ಕೈಲಿ ಕೊಡ್ತಾನೆ. ಸೋನಮ್ ಒಂದು ಫೋನ್ ಇಟ್ಕೊಂಡಿರ್ತಾಳೆ. ಆ ಫೋನಿಂದ ಮನೆಯಲ್ಲಿ ಗೊತ್ತಾಗದೇ ಇರೋ ಥರ ಸಸ್ಪೆನ್ಸ್ ಆಗಿ ನವೀನ್ ಜೊತೆ ಮಾತಾಡ್ತಾ ಇರ್ತಾಳೆ. ಹಾಗೋ ಹೀಗೋ ಸ್ವಲ್ಪ ಟೈಮ್ ಮಾಡಿಕೊಂಡು ಇವರಿಬ್ಬರು ಅಲ್ಲಿ ತಮ್ಮ ಕೆಲಸ ತೀರಿಸ್ಕೊತಾ ಇರ್ತಾರೆ. ಆದರೆ ಇವರಿಬ್ಬರಿಗೆ ಅದರಿಂದ ಸ್ಯಾಟಿಸ್ಫೈ ಆಗ್ತಾ ಇರಲ್ಲ, ಆ ಟೇಸ್ಟ್ ಸಾಕಾಗ್ತಾ ಇರಲ್ಲ. ಸೋನಮ್ ಮತ್ತು ನವೀನ್ ಸಾವಿರ ಥರ ಯೋಚನೆ ಮಾಡ್ತಾರೆ. ನಾವಿಬ್ಬರು ಒಂದೇ ಕಡೆ ಇರಬೇಕು, ನಮ್ಮಿಬ್ಬರನ್ನ ಯಾರೂ ಬೇರೆ ಮಾಡಬಾರ್ದು, ನಾವು ಹೇಗೆ ಬೇಕೋ ಹಾಗೆ ಎಂಜಾಯ್ ಮಾಡಬೇಕು ಅಂತ. ಆದರೆ ಅವರು ಏನೇ ಯೋಚನೆ ಮಾಡ್ತಾಯಿದ್ರು ಆ ಎಲ್ಲ ಪ್ಲ್ಯಾನ್ಗಳು ಫೇಲ್ ಆಗ್ತಾ ಇರುತ್ತೆ. ಕೊನೆಗೆ ಸೋನಮ್ ಮೊನ್ನೆ ನಡೆದಂಥ ಆ ಪ್ಲ್ಯಾನ್ ಬಗ್ಗೆ ಹೇಳ್ತಾಳೆ. ಆ ಪ್ಲ್ಯಾನ್ ಕೇಳಿದಾಗ ನವೀನ್ ಬೆಚ್ಚಿ ಬೆದರೋಗ್ತಾನೆ. ಆದರೆ ಸೋನಮ್ ಇಲ್ಲಿ ಯಾವ ಥರದ ಕಥೆ ಕ್ರಿಯೇಟ್ ಮಾಡ್ತಾಳೆ ಅಂದರೆ, ಸೋನಮ್ ಮನೆಯಲ್ಲಿ ಯಾರೋ ಲೂಟಿ ಮಾಡೋದಕ್ಕೆ ಅಂತ ಮನೆಗೆ ನುಗ್ತಾರೆ. ಮನೇಲಿದ್ದವ್ರನ್ನೆಲ್ಲ ಸಾಯಿಸ್ಬಿಡ್ತಾರೆ. ಆದರೆ ಸ್ವಲ್ಪದ್ರಲ್ಲಿ ಸೋನಮ್ ಬಚಾವಾಗ್ತಾಳೆ. ಈ ಥರದ ಪ್ಲ್ಯಾನಿಂಗ್ ಸೋನಮ್ದಿರುತ್ತೆ. ಮೊದಲು ನವೀನ್ ಈ ಪ್ಲ್ಯಾನ್ ಸಕ್ಸಸ್ ಆಗಲ್ಲ ಅಂತ ಹೇಳ್ತಾನೆ. ಆದರೆ ನವೀನ್ ಹತ್ರ ಈ ಪ್ಲ್ಯಾನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ, ಬೇರೆ ದಾರಿ ಇಲ್ಲ. ಕೊನೆಗೆ ನವೀನ್ ಸರಿ ಅಂತ ಒಪ್ಕೋತಾನೆ. ಈಗ ಇಲ್ಲಿಂದ ಇವರಿಬ್ಬರು ತಮ್ಮ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇವರ ಪ್ಲ್ಯಾನ್ಗೆ ಮುಖ್ಯವಾಗಿ ನಿದ್ದೆ ಮಾತ್ರೆಗಳು ಬೇಕು. ನವೀನ್ ಹೋಗಿ ಮೆಡಿಕಲಲ್ಲಿ ನಿದ್ದೆ ಮಾತ್ರೆಗಳು ಕೇಳಿದ್ರೆ 1-2 ಕೊಡ್ತಾರೆ. ಇವ್ರಿಗೆ ಬೇಕಾಗಿರೋಷ್ಟು ಅಮೌಂಟಲ್ಲಿ ಅಲ್ಲಿ ಕೊಡಲ್ಲ. ಅದಕ್ಕೆ ನವೀನ್ಗೆ ಒಬ್ಬ ಫ್ರೆಂಡ್ ಇರ್ತಾನೆ, ಜಸ್ಬೀರ್ ಅಂತ. ಆ ಜಸ್ಬೀರ್ಗೆ ಸುಮಾರು ಮೆಡಿಕಲ್ನವರು ಪರಿಚಯ ಇರ್ತಾರೆ. ನವೀನ್ ಹೇಳ್ತಾನೆ, ನನಗೆ ಸುಮಾರು ನಿದ್ದೆ ಮಾತ್ರೆಗಳು ಬೇಕು, ನೀನು ಹೇಗಾದರೂ ಮಾಡಿ ತಂದ್ಕೊಡು ಅಂತ ಹೇಳ್ತಾನೆ. ಜಸ್ಬೀರ್ ಹೇಳ್ತಾನೆ, ಅದಕ್ಕೆ ನೀನೇನು ಕೊಡ್ತೀಯ ಅಂದರೆ ನವೀನ್ ಒಂದು ಅಮೌಂಟ್ ಹೇಳ್ತಾನೆ. ಆದರೆ ಜಸ್ಬೀರ್ ಆ ಅಮೌಂಟ್ಗೆ ಒಪ್ಪಲ್ಲ. ಬೇರೆ ಇನ್ನೇನು ಬೇಕು ಅಂತ ನವೀನ್ ಕೇಳ್ತಾನೆ. ಜಸ್ಬೀರ್ ಹೇಳ್ತಾನೆ, ನೀನು ಮತ್ತು ಸೋನಮ್ ಒಂದು ಲಾಡ್ಜ್ಗೆ ಹೋಗ್ತಾ ಇದ್ರಲ್ಲ, ಅದೇ ಲಾಡ್ಜ್ಗೆ ಸೋನಮ್ಗೆ 2 ದಿನ ಕಳಿಸ್ಕೊಡು, ನಿನ್ಗೆ ಎಷ್ಟು ಬೇಕಾದರೂ ನಿದ್ದೆ ಮಾತ್ರೆ ತಂದ್ಕೊಡ್ತೀನಿ ಅಂತ ಹೇಳ್ತಾನೆ. ಈ ಮಾತು ಕೇಳಿದಾಗ ನವೀನ್ಗೆ ಸ್ವಲ್ಪ ಕೋಪ ಬರುತ್ತೆ. ಇದೇ ಮಾತನ್ನ ಬಂದು ಸೋನಮ್ ಜೊತೆ ಹೇಳ್ಕೊತಾನೆ. ಈ ಮಾತನ್ನ ಸೋನಮ್ ಜೊತೆ ಹೇಳಿದಾಗ ಸೋನಮ್ಗೆ ಸ್ವಲ್ಪ ಕೂಡ ಕೋಪ ಬರಲ್ಲ. ಸೋನಮ್ ಹೇಳ್ತಾಳೆ, ಇಷ್ಟಕ್ಕೆ ಯಾಕೆ ನೀನು ಕೋಪ ಮಾಡ್ಕೋತಾ ಇದೆಯಾ? ಸರಿ 2 ದಿನ ಅಂತ ಹೇಳಿದ್ದಾನೆ ಅಲ್ವಾ, 2 ದಿನ ನಾನು ಹೋಗಿದ್ದು ಬರ್ತೀನಿ, ನೀನು ರೆಡಿ ಮಾಡ್ಕೊ ಅಂತ ಹೇಳ್ತಾಳೆ. ಸೋನಮ್ ಸ್ವಲ್ಪ ಟೈಮ್ ಮಾಡಿಕೊಂಡು ಜಸ್ಬೀರ್ ಹೇಳಿದಾಗ 2 ದಿನ ಆ ಲಾಡ್ಜ್ಗೆ ಹೋಗಿದ್ದು ಬರ್ತಾಳೆ. ಆಕೆ ಲಾಡ್ಜ್ಗೆ ಹೋದಾಗ ಜಸ್ಬೀರ್ ಜೊತೆ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಳೆ.
ಜಸ್ಬೀರ್ ಕೂಡ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಅಂದರೆ ಸೋನಮ್ ತಾನು ಏನು ಮಾತು ಕೊಟ್ಟಿದ್ಲೋ ಅದನ್ನು ನಡೆಸ್ಕೊಡ್ತಾಳೆ. ಇಲ್ಲಿ ಜಸ್ಬೀರ್ ಕೂಡ ತಾನು ಮಾತು ಕೊಟ್ಟಂತೆ ಬೇರೆ ಬೇರೆ ಮೆಡಿಕಲಿಂದ ಸುಮಾರು ನಿದ್ದೆ ಮಾತ್ರೆಗಳನ್ನ ಕಲೆಕ್ಟ್ ಮಾಡಿ ನವೀನ್ ಕೈಗೆ ತಂದುಕೊಡ್ತಾನೆ. ನವೀನ್ ಆ ಮಾತ್ರೆಗಳನ್ನ ತೊಗೊಂಡೋಗಿ ಸೋನಮ್ ಕೈಗೆ ಕೊಡ್ತಾನೆ. ಸೋನಮ್ ಒಂದು ಡೇಟ್ಗಾಗಿ ಕಾಯ್ತಾ ಇರ್ತಾಳೆ. ಸೆಪ್ಟೆಂಬರ್ 14ನೇ ತಾರೀಕು ಬರುತ್ತೆ. ಸೋನಮ್ ಅವತ್ತು ಎಷ್ಟು ಮಾತ್ರೆಗಳನ್ನ ಪುಡಿ ಮಾಡ್ತಾಳೆ ಅಂದರೆ, ನವೀನ್ ಹೇಳಿರ್ತಾನೆ ಅಂತೆ, ನೀನು ಮಾಡಿರುವಂಥ ಪ್ಲ್ಯಾನ್ಗೆ ಇಷ್ಟು ಮಾತ್ರೆಗಳನ್ನ 2-3 ಸಲ ಯೂಸ್ ಮಾಡ್ಬೋದು, ನಿನ್ಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊ, ಬಾಕಿ ಉಳಿದಿದ್ದನ್ನು ಎತ್ತಿಟ್ಕೊ ಅಂತ ಹೇಳಿರ್ತಾನಂತೆ. ಆದರೆ ಸೋನಮ್ ಅಷ್ಟು ಮಾತ್ರೆಗಳನ್ನ ಪುಡಿ ಮಾಡ್ಬಿಡ್ತಾಳೆ, 4-5 ಮಾತ್ರೆಗಳನ್ನ ಮಾತ್ರ ಎತ್ತಿಟ್ಟಿರ್ತಾಳೆ. ರಾತ್ರಿ ಆಗ್ತಾ ಇದ್ದಂತೆ ಎಲ್ಲರೂ ಊಟ ಮಾಡೋದಕ್ಕೆ ಮೊದಲು ಸೋನಮ್ ಅಡುಗೆ ಮನೆಗೆ ಹೋಗ್ತಾಳೆ. ಆ ಮಾತ್ರೆಗಳನ್ನ ಸಾಂಬಾರ್ನಲ್ಲಿ ಮಿಕ್ಸ್ ಮಾಡ್ಬಿಡ್ತಾಳೆ. ತಾತನಿಗೆ ಊಟಕ್ಕೆ ಹೋಗಿದ್ರೆ ನನಗೆ ಊಟ ಬೇಡ ಅಂತ ಹೊರಗಡೆ ಹೋಗಿ ಮಲಗ್ತಾರೆ. ಇದರಿಂದ ಸೋನಮ್ಗೇನು ತೊಂದರೆ ಇಲ್ಲ. ಎಲ್ಲರೂ ಊಟ ಮಾಡ್ತಾರೆ, ಒಬ್ಬೊಬ್ಬರೇ ಹೋಗಿ ಮಲಗ್ತಾ ಇದ್ರೆ ಮೇಲೆ ಇಬ್ಬರು ಎಲೆಕ್ಟ್ರಿಷಿಯನ್ಗಳಿರ್ತಾರೆ, ಅವರು ಕೆಳಗಡೆ ಇಳಿದು ಬರ್ತಾರೆ. ನಮ್ಮ ಕೆಲಸ ಮುಗೀತು, ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಆ ತಾತ ನೋಡಿದ್ರೆ ನೀವೆಲ್ಲೂ ಹೋಗಬೇಡಿ, ಇಲ್ಲೇ ಮಲಗಿ ಅಂತ ಹೇಳ್ತಾರೆ. ಈಗ ಸೋನಮ್ ಹತ್ರ 5 ಮಾತ್ರ ಇರುತ್ತೆ. ಸೋನಮ್ ಯೋಚನೆ ಮಾಡ್ತಾಳೆ, ರಾತ್ರಿ ಹೊತ್ತಲ್ಲಿ ನವೀನ್ ಬಂದಮೇಲೆ ನಾನು ನವೀನ್ ಸೇರಿ ಇವರೆಲ್ಲರನ್ನೂ ಸಾಯಿಸುವಾಗ ಇವರಿಬ್ಬರು ಎದ್ದು ಬಂದ್ಬಿಟ್ಟು ಏನು ಮಾಡೋದು ಅಂತ ಅವ್ರ ಊಟದಲ್ಲೂ ನಿದ್ದೆ ಮಾತ್ರೆ ಹಾಕ್ತಾರೆ. ಆದರೆ ತುಂಬ ಕಮ್ಮಿ ಹಾಕ್ತಾಳೆ. ಅವರಿಬ್ಬರು ಊಟ ಮಾಡಿದ ನಂತರ ಮೇಲಿನ ರೂಮಲ್ಲಿ ಹೋಗಿ ಮಲಗಿರ್ತಾರೆ. ತಾತ ಹೊರಗಡೆ ಮಲಗಿರ್ತಾರೆ. ಇನ್ನು ಮನೆಯ ಬಾಕಿ ಉಳಿದಂಥವ್ರು ಮನೆ ಒಳಗಡೆ ಮಲಗಿರ್ತಾರೆ. ರಾತ್ರಿ 12 ಗಂಟೆ ಆಗ್ತಾ ಇದ್ದಂತೆ ಸೋನಮ್ಗೆ ಕನ್ಫರ್ಮ್ ಆಗಿಬಿಡುತ್ತೆ ಎಲ್ಲರೂ ಗಾಢವಾದ ನಿದ್ದೆಲಿದ್ದಾರೆ ಅಂತ. ಸೋನಮ್ ನಿಧಾನವಾಗಿ ನವೀನ್ಗೆ ಫೋನ್ ಮಾಡ್ತಾಳೆ, ನವೀನ್ಗೆ ಕರೆಸ್ಕೊತಾಳೆ. ಮೊದಲು ಇವರಿಬ್ಬರು ತಗ್ದೀರ್ ಸಿಂಗ್ ಅವ್ರ ಹೆಂಡತಿ ಭೂರಿದೇವಿ ಇದ್ದಂಥ ರೂಮ್ ಒಳಗಡೆ ಹೋಗ್ತಾರೆ. ನವೀನ್ ಒಂದು ಹಗ್ಗ ತಂದಿರ್ತಾನೆ. ಆ ಹಗ್ಗವನ್ನು ಭೂರಿದೇವಿ ಕತ್ಕಾಕ್ಬಿಟ್ಟು ಆ ಕಡೆ ನವೀನ್ ನಿಂತಿರ್ತಾನೆ, ಈ ಕಡೆ ಸೋನಮ್ ನಿಂತಿರ್ತಾಳೆ. ಇವರಿಬ್ಬರು ಆ ಹಗ್ಗವನ್ನು ಬಿಗಿಯಾಗಿ ಎಳಿತಾರೆ. ಸ್ವಲ್ಪ ಹೊತ್ತಿನ ನಂತರ ಭೂರಿದೇವಿ ತೀರ್ಕೋತಾರೆ. ಇದಾದ ನಂತರ ಇವರಿಬ್ಬರು ಸೋನಮ್ ತಂದೆ ತಾಯಿ ಮಲಗಿದಂಥ ರೂಮ್ ಒಳಗಡೆ ಬರ್ತಾರೆ. ಅಲ್ಲಿ ಸೋನಮ್ನ ತಂದೆ ತಾಯಿಗೂ ಸೇಮ್ ಭೂರಿದೇವಿಗೆ ಯಾವ ಥರ ಕೊಲೆ ಮಾಡಿದ್ರು ಅದೇ ಥರ ಹಗ್ಗ ಹಾಕ್ಬಿಟ್ಟು ಎಳಿತಾರೆ. ಆ ತಂದೆ ತಾಯಿ ಸತ್ತೋಗ್ತಾರೆ. ಅಲ್ಲೇ ಸೋನಮ್ನ ತಮ್ಮ ಮಲಗಿರ್ತಾನೆ, ಅವನ ಕತ್ಗೂ ಕೂಡ ಹಗ್ಗ ಹಾಕ್ತಾರೆ, ಹಗ್ಗ ಎಳಿತಾ ಇರ್ತಾರೆ. ಇವರು ಹಗ್ಗ ಎಳ್ದು ಇವರಿಬ್ಬರ ಕೈ ತರ್ಚೋಗ್ತಾ ಬರುತ್ತೆ. ಅದಕ್ಕಾಗಿ ಆ ಹಗ್ಗವನ್ನು ಅಲ್ಲೇ ಬಿಟ್ಬಿಡ್ತಾರೆ. ಇದಾದ ನಂತರ ಸೋನಮ್ನ ವೇಲ್ ಎತ್ಕೋತಾರೆ. ಅಲ್ಲಿಂದ ಇನ್ನೊಂದು ರೂಮ್ಗೆ ಬರ್ತಾರೆ. ಆ ರೂಮ್ನಲ್ಲಿ ಭೂಪಿಂದರ್ನ 3 ಮಕ್ಕಳು ಮಲಗಿರ್ತಾರೆ. ಆ 3 ಮಕ್ಕಳಿಗೆ ಸೋನಮ್ನ ವೇಲ್ ಹಾಕ್ಬಿಟ್ಟು ಭೂರಿದೇವಿಗೆ ಮತ್ತು ಆ 4 ಜನಕ್ಕೆ ಯಾವ ಥರ ಕೊಲೆ ಮಾಡಿದ್ರು ಅದೇ ಥರ ಕತ್ಕಾಕ್ಬಿಟ್ಟು ಆ ವೇಲ್ ಬಿಗಿಯಾಗಿ ಎಳ್ದು ಆ ಮಕ್ಕಳನ್ನು ಕೂಡ ಸಾಯಿಸ್ಬಿಡ್ತಾರೆ. ಭೂಪಿಂದರ್ನ ಮಕ್ಕಳು ತುಂಬ ಚಿಕ್ಕ ಮಕ್ಕಳು. ಇವ್ರ ಮನಸ್ಸಲ್ಲಿ ಸ್ವಲ್ಪ ಕೂಡ ಕರುಣೆ ಇರಲ್ಲ. ಆ ಮಕ್ಕಳನ್ನು ಕೂಡ ಸಾಯಿಸ್ಬಿಡ್ತಾರೆ. ಇವರಿಬ್ಬರು ಆ ಹಗ್ಗ ಆ ವೇಲನ್ನು ಎಳೆಯುವಾಗ ಬಿಗಿ ಬರಲಿ ಅಂತ ಏನು ಮಾಡ್ತಾಯಿದ್ರಂತೆ, ಸೋನಮ್ ಒಂದು ಕಾಲು ನವೀನ್ ಒಂದು ಕಾಲು ಆ ತಲೆ ಬುರುಡೆ ಮೇಲೆ ಇಡ್ತಾಯಿದ್ರಂತೆ. ಅವರು ಬಿಗಿಯಾಗಿ ಎಳಿತಾ ಇದ್ರಂತೆ. ಆನಂತರ ಅವರು ಒದ್ದಾಡಿ ಸಾಯ್ತಾ ಇದ್ರಂತೆ. ಇಷ್ಟೊತ್ತಿಗೆ ಮನೆಯಲ್ಲಿದ್ದವರೆಲ್ಲ ಸತ್ತು ಮಲಗಿರ್ತಾರೆ. ಆದರೆ ಇವರ ಪ್ಲ್ಯಾನ್ ಇನ್ನೂ ತೀರಿರಲ್ಲ. ಇವರಿಬ್ಬರು ಈಗ ಭೂರಿದೇವಿ ರೂಮ್ಗೆ ಬರ್ತಾರೆ. ಭೂರಿದೇವಿ ರೂಮಲ್ಲಿ ಬಂದು ಇವರಿಬ್ಬರು ಸೆಕ್ಸ್ ಮಾಡ್ತಾರೆ. ಇವರಿಬ್ಬರು ಅಲ್ಲಿ ಸೆಕ್ಸ್ ಯಾಕೆ ಮಾಡ್ತಾರೆ ಅಂದರೆ, ನಾಳೆ ದಿನ ಪೊಲೀಸರು ಬಂದು ಆ ಲೂಟಿ ಮಾಡೋದಕ್ಕೆ ಬಂದಂಥವ್ರು ಬರೀ ಲೂಟಿ ಮಾಡಿ ಹೋದ್ರ, ಇಲ್ಲ ಸೋನಮ್ಗೆ ಏನಾದರೂ ಬಲಾತ್ಕಾರ ಮಾಡಿ ಹೋದ್ರ ಅಂತ ಚೆಕ್ ಮಾಡಿದಾಗ ಸೋನಮ್ಗೆ ಬಲಾತ್ಕಾರ ಕೂಡ ಮಾಡಿದ್ರು ಅಂತ ತೋರಿಸೋದಕ್ಕೆ ಇವರಿಬ್ಬರು ಸೆಕ್ಸ್ ಮಾಡಿರ್ತಾರೆ. ಸೆಕ್ಸ್ ಮಾಡಿದಾಗ ಆ ನವೀನ್ನ ಸಿಮನ್ ಬಂದು ಸೋನಮ್ನ ಬಟ್ಟೆ ಮೇಲಂಟಿರುತ್ತೆ. ಈಗಲೂ ಕೂಡ ಇವರ ಪ್ಲ್ಯಾನ್ ತೀರಿರಲ್ಲ. ಇವರಿಬ್ಬರು ಮನೆ ಸಾಮಾನುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡ್ತಾರೆ. ಅಲ್ಲಿ ಕೆಲವೊಂದು ಬೆಲೆ ಬಾಳುವಂಥ ಪದಾರ್ಥಗಳಿರುತ್ತೆ. ಅದನ್ನೆಲ್ಲ ನವೀನ್ ಎತ್ತೆತ್ತು ಒಂದು ಚೀಲದಲ್ಲಿ ಹಾಕೋತಾನೆ. ಆನಂತರ ನವೀನ್ ಅಲ್ಲಿಂದ ಹೊರಟೋಗ್ತಾನೆ. ನವೀನ್ ಹೋಗಿ ಒಂದು 5-10 ನಿಮಿಷದ ನಂತರ ಸೋನಮ್ ಬಾಕಿ ಉಳಿದಂಥ ನಿದ್ದೆ ಮಾತ್ರೆಗಳನ್ನ ತಿಂತಾಳೆ. ಬಟ್ಟೆಗಳನ್ನ ಹರ್ಕೊಂಡು ಬಾತ್ರೂಮಲ್ಲಿ ಹೋಗಿ ಬಿದ್ದಿರ್ತಾಳೆ. ಮಾರನೇ ದಿನ ಬೆಳಗಾಗುತ್ತೆ. ತಗ್ದೀರ್ ಸಿಂಗ್ ಮನೆ ಒಳಗಡೆ ಬಂದು ನೋಡಿದ ನಂತರ ಇಷ್ಟೆಲ್ಲ ಘಟನೆಗಳು ನಡೆದಿರುತ್ತೆ. ಪೊಲೀಸರು ಮುಂದೆ ಇವರು ಈ ಕಥೆನ ಬಿಡಿಸಿ ಹೇಳಿದಾಗ ಅಲ್ಲಿ ಸ್ಟೇಟ್ ಲೆವೆಲ್ನ ಪೊಲೀಸ್ ಆಫೀಸರ್ಗಳೆಲ್ಲ ಕುಂತಿರ್ತಾರೆ. ಅಲ್ಲಿ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಕೂಡ ಶಾಕ್ ಆಗಿಬಿಡ್ತಾನೆ. ಯಾಕೆಂದರೆ ಅವ್ರ ಸರ್ವೀಸಲ್ಲಿ ಇಷ್ಟೊಂದು ವಿಕೃತ ಮನಸ್ಸಿನ ವ್ಯಕ್ತಿನ ಅವ್ರು ಯಾವತ್ತೂ ನೋಡಿರಲ್ಲ. ಇಷ್ಟೆಲ್ಲ ಆದ ನಂತರ ಪೊಲೀಸರು ಇವರಿಬ್ಬರ ಹೇಳಿಕೆಗಳನ್ನ ದಾಖಲಿಸ್ಕೊಂಡು ಇವರಿಬ್ಬರನ್ನ ಅರೆಸ್ಟ್ ಮಾಡ್ಕೋತಾರೆ. ಈಗ ಇವರಿಬ್ಬರನ್ನ ಕೋರ್ಟ್ ಮುಂದೆ ತರಬೇಕು. ಆದರೆ ಕೋರ್ಟಲ್ಲಿ ಬರೀ ಕಥೆ ಹೇಳಿದ್ರೆ ಆಗಲ್ಲ. ಈಗ ಪೊಲೀಸರು ಈ ಕೇಸ್ಗೆ ಬೇಕಾದಂಥ ಪ್ರತಿಯೊಂದು ಸಾಕ್ಷಿಗಳನ್ನ ಒಂದೊಂದಾಗಿ ಕಲೆಕ್ಟ್ ಮಾಡ್ತಾರೆ. ಮೊದಲು ನವೀನನ್ನ ಜೊತೆಲಿ ಕರ್ಕೊಂಡು ನವೀನ್ ಮನೆಗೆ ಬರ್ತಾರೆ. ಅಲ್ಲಿ ನವೀನ್ ಹತ್ರ ಒಂದು ಚೀಲ ಇರುತ್ತೆ. ಆ ಚೀಲದಲ್ಲಿ ಇವನು ಆ ಕೊಲೆಗೆ ಯೂಸ್ ಮಾಡಿದಂಥ ಹಗ್ಗ, ವೇಲ್ ಮತ್ತು ಇವನು ಆ ಮನೆಯಿಂದ ಲೂಟಿ ಮಾಡ್ಕೊಂಡು ಬಂದಿದ್ದಂಥ ಎಲ್ಲ ಸಾಮಾನುಗಳನ್ನ ರಿಕವರ್ ಮಾಡ್ಕೋತಾರೆ. ಆಮೇಲೆ ಸೋನಮ್ ಕರ್ಕೊಂಡು ಬರ್ತಾರೆ. ಸೋನಮ್ ಆ ಮಾತ್ರೆಗಳನ್ನ ತೆಗೆದು ಬಿಸಾಗಿದ್ದಂಥ ಚೀಟಿಗಳನ್ನ ಮತ್ತು ಆ ಮಾತ್ರೆಗಳನ್ನ ಪುಡಿ ಮಾಡೋದಕ್ಕೆ ಯೂಸ್ ಮಾಡಿದಂಥ ಬ್ರಷನ್ನು ತಮ್ಮ ವಶಕ್ಕೆ ತಗೋತಾರೆ. ಈ ಮಾತ್ರೆಗಳು ನಿಮ್ಗೆ ಎಲ್ಲಿಂದ ಬಂತು ಅಂದಾಗ ಜಸ್ಬೀರ್ನ ಹೆಸರು ಬರುತ್ತೆ. ಜಸ್ಬೀರ್ನ ಅರೆಸ್ಟ್ ಮಾಡ್ತಾರೆ. ಜಸ್ಬೀರ್ಗೆ ನಿನಗೆ ಈ ಮಾತ್ರೆಗಳು ಎಲ್ಲಿಂದ ಬಂತು ಅಂದರೆ ಓಮೀರ್ ಅಂತ ಒಬ್ಬ ಇರ್ತಾನೆ, ಅವನಿಗೂ ಅರೆಸ್ಟ್ ಮಾಡ್ತಾರೆ. ನವೀನ್ ಅವತ್ತು ಸೋನಮ್ ಮನೆಗೆ ಬಂದಾಗ ವಾಪಸ್ ಹೋಗುವಾಗ ಅಲ್ಲಿ ಒಂದು ಬೈಕ್ ನಿಂತಿರುತ್ತೆ.
ಅಲ್ಲಿ ಒಂದು ಮಿರರ್ ಇರುತ್ತೆ, ಅದ್ರ ಮೇಲೆ ಕೈ ಇಟ್ಬಿಟ್ಟು ಹೋಗಿರ್ತಾನೆ, ಅಲ್ಲಿ ಅವನ ಫಿಂಗರ್ ಪ್ರಿಂಟ್ ಇರುತ್ತೆ, ಅದನ್ನು ಕಲೆಕ್ಟ್ ಮಾಡ್ಕೋತಾರೆ. ಆ ಡೆಡ್ ಬಾಡಿಗಳ ಫಾರೆನ್ಸಿಕ್ ಟೆಸ್ಟ್ ಮಾಡಿದಾಗ ನವೀನ್ ಮತ್ತು ಸೋನಮ್ ಆ ಕೊಲೆಗಳನ್ನ ಮಾಡೋದಕ್ಕೆ ಯೂಸ್ ಮಾಡಿದಂಥ ಹಗ್ಗ ಮತ್ತು ವೇಲ್ನ ಕೆಲವೊಂದು ದಾರಗಳು ಆ ಡೆಡ್ ಬಾಡಿಲಿ ಅಂಟಿರುತ್ತೆ. ಫಾರೆನ್ಸಿಕ್ನವರು ಅದೆರಡೂ ಒಂದೇ ಅಂತ ಕನ್ಫರ್ಮ್ ಮಾಡ್ತಾರೆ, ಅದನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡ್ಕೋತಾರೆ. ಪೊಲೀಸರು ಇಷ್ಟೆಲ್ಲ ಸಾಕ್ಷಿಗಳನ್ನ ಒಟ್ಟು ಮಾಡಿಕೊಂಡು ಕೋರ್ಟ್ ಮುಂದೆ ಇಡ್ತಾರೆ. ಅದರಲ್ಲೂ ಬೇರೆ ಈ ಅಪರಾಧಿಗಳು ಡೈರೆಕ್ಟಾಗಿ ತಾವೇ ಒಪ್ಕೊಂಡಿದ್ದಾರೆ, ಹೌದು ನಾವೇ ಇದನ್ನೆಲ್ಲ ಮಾಡಿದ್ದು ಅಂತ. ಆದರೂ ಕೂಡ ಜಿಲ್ಲಾ ಕೋರ್ಟಲ್ಲಿ 4.5 ವರ್ಷ ಈ ಕೇಸ್ ನಡೆಯುತ್ತೆ. 4.5 ವರ್ಷದ ನಂತರ ಜಡ್ಜ್ ಒಂದು ತೀರ್ಪು ಕೊಡ್ತಾರೆ. ಆ ತೀರ್ಪು ಕೊಡೋದಕ್ಕೆ ಮೊದಲು ಜಡ್ಜ್ ಒಂದು ಮಾತು ಹೇಳ್ತಾರೆ, ನನ್ನ ಇಡೀ ಸರ್ವೀಸಲ್ಲಿ ಇಷ್ಟೊಂದು ವಿಕೃತ, ಇಷ್ಟೊಂದು ಭಯಾನಕ ಕೇಸ್ ನಾನು ಯಾವತ್ತೂ ನೋಡಿಲ್ಲ. ಅದೇಗೆ ಅಂದರೆ ಇವ್ರು ಮೊದಲು 1-2 ಕೊಲೆ ಮಾಡ್ತಾರೆ. ಇವರು ಈ ಥರ ಕೊಲೆ ಮಾಡಿದಾಗ ಇವರು ಸ್ವಲ್ಪ ಹೆದರಲ್ಲ, ಇವರ ಕೈಕಾಲು ಸ್ವಲ್ಪ ಕೂಡ ನಡ್ಗಲ್ಲ. ಅಷ್ಟೇ ಅಲ್ಲ, ಇವರು ಲೈನಾಗಿ 7 ಕೊಲೆಗಳು ಮಾಡಿರ್ತಾರೆ. ಆ 7 ಕೊಲೆ ಮಾಡಿದ ನಂತರ ಕೂಡ ಇವರು ಸುಮ್ಮನಾಗಲ್ಲ. ಆ ಡೆಡ್ ಬಾಡಿ ಪಕ್ಕದಲ್ಲಿ ಮಲಗಿ ಇವರು ಸೆಕ್ಸ್ ಮಾಡ್ತಾರೆ ಅಂದರೆ ಇವರ ಮನಸ್ಸಲ್ಲಿ ವಿಕೃತತನ ಯಾವ ಮಟ್ಟಕ್ಕಿದೆ ಅಂತ ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಇವರು ಆ ಮನೆಯಲ್ಲಿ ಅವತ್ತು 7 ಜನ ಇದ್ದರು, 7 ಜನಕ್ಕೆ ಕೊಲೆ ಮಾಡಿದ್ರು. ಆದರೆ ಅವತ್ತು ಆ ಮನೆಯಲ್ಲಿ 70 ಜನ ಇರ್ತಾಯಿದ್ರೆ ಇವರು 70 ಜನಕ್ಕೂ ಕೂಡ ಕೊಲೆ ಮಾಡ್ತಾಯಿದ್ರು. ಅಂಥ ವಿಕೃತ ಮನಸ್ಸಿನ ವ್ಯಕ್ತಿಗಳು ಇವರು. ಇವರಿಗೆ ಮನುಷ್ಯರು ಅಂತ ಹೇಳೋದಕ್ಕೆ ಭಯ ಆಗುತ್ತೆ. ಇವರು ಮನುಷ್ಯರಲ್ಲ, ಮೃಗಗಳು. ಇವರಿಗೆ ಸಮಾಜದಲ್ಲಿ ಹಾಗೆ ಬಿಟ್ರೆ ಸಮಾಜಕ್ಕೆ ಇವರು ಇನ್ನೂ ತೊಂದರೆ ಮಾಡ್ತಾರೆ. ಅದಕ್ಕೆ ಇವರೆಲ್ಲರಿಗೂ ನೇಣು ಶಿಕ್ಷೆ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಜಡ್ಜ್ ಅವತ್ತು ನೇಣು ಶಿಕ್ಷೆ ಅನೌನ್ಸ್ ಮಾಡ್ತಾರೆ. ಇವ್ರಿಗೆ ನೇಣಿಗೇರಿಸುವಂಥ ಶಿಕ್ಷೆ 2013 ಆಸ್ಪಾಸಲ್ಲೇ ಅನೌನ್ಸ್ ಆಗಿರುತ್ತೆ. ಆದರೆ ಇವ್ರೇನು ಮಾಡ್ತಾರೆ, ಮೊದಲು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಈ ಥರ ಟೈಮ್ ವೇಸ್ಟ್ ಮಾಡ್ತಾ 2013ರಿಂದ 2025ವರೆಗೂ ಕೂಡ ಟೈಮ್ ಪಾಸ್ ಮಾಡ್ತಾ ಬಂದಿದ್ದಾರೆ. ಇದ್ರ ನಡುವೆ 2017ರಲ್ಲಿ ಜಸ್ಬೀರ್ ಮತ್ತು ಓಮೀರ್ಗೆ ಇವರಿಬ್ಬರು ಈ ಕೊಲೆಗಳಲ್ಲಿ ಡೈರೆಕ್ಟಾಗಿ ಭಾಗಿಯಾಗಿಲ್ಲ. ಅದರಲ್ಲೂ ಬೇರೆ 9 ವರ್ಷ ಶಿಕ್ಷೆ ಅನುಭವಿಸಿದ್ದಾರೆ. ಇವ್ರಿಗೆ ಇಷ್ಟು ಶಿಕ್ಷೆ ಸಾಕು ಅಂತ ಜಸ್ಬೀರ್ ಮತ್ತು ಓಮೀರ್ಗೆ 2017ರಲ್ಲಿ ರಿಲೀಸ್ ಮಾಡ್ತಾರೆ. ಆದರೆ ಈಗ 2025 ಬಂದಿದೆ. 2009ರಲ್ಲಿ ಈ ಘಟನೆ ನಡೆದಿರುತ್ತೆ. ಈಗ 2025 ಅಂದರೆ 16 ವರ್ಷ ಕಳೆದೋಗಿದೆ. ಇವರಿಬ್ಬರಿಗೆ ಇನ್ನೂ ನೇಣಿಗೂ ಏರಿಸಿಲ್ಲ, ಇಲ್ಲ ಬೇಲ್ ಕೊಟ್ಟು ಹೊರಗಡೆನೂ ಬರಲಿಲ್ಲ. ಇಲ್ಲಿ ನನಗೆ ಒಂದು ಪ್ರಶ್ನೆ ಮೂಡುತ್ತೆ, ಕಾನೂನಿಗಿಂತ ದೊಡ್ಡವ್ರು ನಾವಲ್ಲ. 100 ಅಪರಾಧಿಗಳಿಗೆ ಶಿಕ್ಷೆ ಆಗಲಿಲ್ಲ ಅಂದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಹಾಗಾದರೆ ಕಾಯ್ತಾ ಇನ್ನೂ ಎಷ್ಟು ವರ್ಷಗಳವರೆಗೆ ಕಾಯ್ತಾ ಇರಬೇಕು? ಈ ಕೇಸ್ ಎಷ್ಟು ಹಳೇದಾಗ್ತಾ ಹೋಗುತ್ತೆ, ಸಾಕ್ಷಿಗಳು ಅಷ್ಟೇ ವೀಕ್ ಆಗ್ತಾ ಹೋಗುತ್ತೆ. ಇವರಿಬ್ಬರೇ ಅಲ್ಲ, ನಮ್ಮ ದೇಶದ ಜೈಲಲ್ಲಿ ಇಂಥ ಸಾವಿರಾರು ಕೈದಿಗಳು ನಮ್ಮ ದೇಶದ ಕಾನೂನಿಗೆ ದಿಕ್ಕು ತಪ್ಪಿಸೋದಕ್ಕೆ ಮೊದಲು ಜಿಲ್ಲಾ ಕೋರ್ಟ್ಗೆ ಹೋಗ್ತಾರೆ, ಅನಂತರ ಹೈಕೋರ್ಟ್ಗೆ ಹೋಗ್ತಾರೆ, ಅನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಒಂದೊಂದು ಕೋರ್ಟಲ್ಲಿ 10 ವರ್ಷ ಕಳೀತು ಅಂದರೂ 30 ವರ್ಷ ಕಳೆದೋಗುತ್ತೆ. ಆ ನೇಣಿಗೇರಿಸುವಂಥ ಶಿಕ್ಷೆ ಬರೋದಕ್ಕೆ ಮೊದಲು ಅವರು ಜೈಲಲ್ಲೇ ಸತ್ತೋಗಿರ್ತಾರೆ. ಈಗ ನಿಮ್ಮ ಕಣ್ಮುಂದೆ ಎಂತೆಂಥ ಅಪರಾಧಿಗಳಿಗೆ ಮೊದಲು ನೇಣಿಗೇರಿಸುವಂಥ ಶಿಕ್ಷೆ ಅನೌನ್ಸ್ ಆಗಿರುತ್ತೆ, ಆನಂತರ ಜೀವಾವಧಿ ಶಿಕ್ಷೆ ಅನೌನ್ಸ್ ಆಗುತ್ತೆ, ಆನಂತರ ಅವನು ನಿರಪರಾಧಿ ಅಂತ ರಿಲೀಸ್ ಆಗಿರ್ತಾನೆ. ಒಟ್ಟಿನಲ್ಲಿ ಈಗ 2025 ಹೊತ್ತಿಗೆ ಸೋನಮ್ ಮತ್ತು ನವೀನ ಕೇಸ್ ಅಪ್ಡೇಟ್ ಏನಂದರೆ ಇವರಿಬ್ಬರು ಈಗ ಬೇರೆ ಬೇರೆ ಜೈಲಲ್ಲಿದ್ದಾರೆ. ಇವ್ರಿಗೆ ಈಗಲೂ ಕೂಡ ನೇಣಿಗೇರಿಸುವಂಥ ಶಿಕ್ಷೆ ಕಾಯಮಾಗಿದೆ. ನೋಡಬೇಕು ಮುಂದೆ ಯಾವ ಕೋರ್ಟಲ್ಲಿ ಯಾವ ಥರ ತೀರ್ಪು ಟರ್ನ್ ಆಗುತ್ತೆ ಅಂತ. ಸ್ನೇಹಿತರ ಮೇಲೆ ಕೊನೆಯಲ್ಲಿ ಇನ್ನೊಂದ್ಸಲ ಅದೇ ಮಾತನ್ನು ಹೇಳ್ತಾ, ಈ ಕಾನೂನಿಗಿಂತ ನಾವು ನೀವು ಯಾರೂ ದೊಡ್ಡವರಲ್ಲ. ಆ ಕಾನೂನಿಂದ ಏನು ತೀರ್ಪು ಬರುತ್ತೆ ಅದಕ್ಕೆ ಬೆಲೆ ಕೊಡೋಣ ಅಂತ ತಿಳಿಸ್ತಾ ಇವತ್ತಿನ ಕಥೆಯಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.